ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರ ಎಸ್ ಟಿವಿ. ನಾನು ಅಶ್ವಿನಿ. ಇದೇ ಫೆಬ್ರವರಿ 27ಕ್ಕೆ ಹಯಗ್ರೀವ ಸಿನಿಮಾ ರಿಲೀಸ್ ಆಗ್ತಿದೆ. ಹಾಗಾಗಿ ಈ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಸಿನಿಮಾದ ಹೀರೋ ಧನ್ವೀರ್ ಅವರು ಹಾಗೂ ಹೀರೋಯಿನ್ ಸಂಜನಾ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ಹಾಯ್ ಮ್ಯಾಮ್, ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನಾನು ಹಿಂದೆ ಇಂಟರ್ವ್ಯೂನಲ್ಲಿ ನೋಡಿದೆ, ಮೇಡಮ್ನು ಸಿಕ್ಕಾಪಟ್ಟೆ ಕಾಲು ಎಳಿತಾ ಇದ್ರಿ. ನಾನು ಫಸ್ಟ್ ಟೈಮ್ ನೀವು ಅಷ್ಟು ನಗ್ತಾ ಮಾತಾಡಿದ್ದು ನಾನು ನೋಡಿದ್ದೆ. ಅಂದರೆ ನಾನು ಪರ್ಸ್ನಲಿ ನಾನು ನೋಡಿದಾಗ ಇಲ್ಲ ಆ್ಯಕ್ಚುಲಿ ನಾನು ಅದಕ್ಕೆ ಹಿಂದೆ ಇಂಟರ್ವ್ಯೂ ನೋಡಿದಾಗ ಸ್ವಲ್ಪ ಸೈಲೆಂಟಾಗಿ ಕೂತ್ಕೊಂಡು ಕಾಮಾಗಿ ಮಾತಾಡ್ತಿದ್ರು. ಸೊ ನೋಡಿದಾಗ ಸಡನ್ಲಿ ಚೇಂಜ್ ಆಯ್ತಲ್ಲ, ಸೊ ಹಾಗಾಗಿ ಅನ್ನಿಸ್ತು. ಮ್ಯಾಮ್ ಹೇಗೆ ಅನ್ನಿಸ್ತು ಸರ್? ಅಷ್ಟು ಕಾಲು ಹೇಳಿದ್ರು. ಫಸ್ಟ್ ಸೆಟ್ಟಲ್ಲೂ ಹೀಗೆ ಇದ್ರಾ ಅಥವಾ ಇಂಟರ್ವ್ಯೂನಲ್ಲಿ ಮಾತ್ರ ಹೇಗಿದ್ರಾ ಅಂತ? ಇಲ್ಲ, ಸೆಟ್ಲ ಸ್ವಲ್ಪ ಸೈಲೆಂಟಾಗಿ ಇದ್ದು ಜಾಸ್ತಿ. ಅಂದರೆ ಹೊಸ ಪರಿಚಯ ಅಲ್ಲ, ತುಂಬ ಸೈಲೆಂಟ್ ಆಗಿರೋರು. ಅವ್ರು ಅಷ್ಟು ಸೈಲೆಂಟ್ ಆಗಿದ್ದು ನೋಡಿ ನಾನು ಈಗ ಮಾತಾಡ್ಸಿದ ಬೇಡ ಅಂತ ನನಗೂ ಸ್ವಲ್ಪ ಇದ್ದಿತ್ತು. ಸೊ ತುಂಬ ಕೆತ್ಕೋಕೆ ಹೋಗಿಲ್ಲ, ಸೈಲೆಂಟ್ ಆಗಿ ಇದ್ದು ಜಾಸ್ತಿ. ನಿಮಗೂ ಸರ್ಪ್ರೈಸ್ ಅನ್ಸುತ್ತಲ್ವಾ ಏನು ಇವತ್ತು ನಿಮ್ಮನ್ನ ರೇಗಿಸಿದ್ದು? ಇಲ್ಲ, ರೇಗಿಸ್ತಾರೆ, ಅದು ಗೊತ್ತಿತ್ತು. ತುಂಬ ಮಾತಾಡಲ್ಲ ಅಂತ ಹೇಳಿದೆ ಅಷ್ಟೇ. ಬಟ್ ಈಸ್ ಅದರ್ವೈಸ್ ವೆರಿ ಚಿಲ್ ಗೈ, ಅದು ಗೊತ್ತಿತ್ತು. ಅವ್ರ ಕಂಫರ್ಟ್ ಝೋನಲ್ಲಿ ಅವರು ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ. ಸರ್, ಇವಾಗ ನಿಮ್ಮಿಬ್ಬರದು ಕಪಲ್ ಸಾಂಗ್, ರೊಮ್ಯಾಂಟಿಕ್ ಸಾಂಗ್ ರಿಲೀಸ್ ಆಯಿತು. ರಿಲೀಸ್ ಆದಮೇಲೆ ತುಂಬ ಪ್ರಪೋಸಲ್ಸ್ ಎಲ್ಲ ಬಂದಿದೆ ಅಂತ ಅನಿಸುತ್ತೆ. ಯಾಕಂದರೆ ಸಖತ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ರಿ, ಮೇಡಮ್ ಸಖತ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ರು. ಅವ್ರಿಗೆ ಬಂದಿರ್ಬೇಕಲ್ಲ, ನಮ್ಗೆ ಯಾರು ಬಂದಿಲ್ಲ ಮೇಡಮ್. ಅದು ಹೆಂಗೆ ಸರ್ ಬಂದಿಲ್ಲ ಅಂದರೆ ನಮಗೆ ನೋಡಿ, ಇವ್ರಿಗೆ ಬಂದಿಲ್ಲ ಅಂತ ಇವ್ರು ಹೇಳಿಲ್ಲ, ಹಂಗಾರೆ ಬಂದಿದೆ ಅಂತ ಅರ್ಥ ಅಲ್ಲ. ಅಫ್ಕೋರ್ಸ್ ಪ್ರಪೋಸಲ್ಸ್ ಬಂದಿರುತ್ತೆ, ಸಾಂಗ್ ನೋಡಿ ಅಲ್ಲ. ಸಾಂಗ್ ಕೊಟ್ಟಿ ನಿಮ್ಮ ಹೀರೋಯಿನ್ ಪ್ರಪೋಸಲ್ ಬರೋ ಲೆಕ್ಕಕ್ಕೆ ಮಾಡ್ಬೇಕು. ಅದೇ ಸಾಂಗ್ ನೋಡಿ ಬಂದಿದ್ದು. ಅವ್ರು ಇನ್ನೇನು ಕೇಳಿದ್ ಬರ್ತೀನಿ. ನನ್ನ ಸಾಂಗ್ ನೋಡಿನೇ ಈ ಥರ ಸಾಂಗ್ ನೋಡಿ. ಕನ್ನಡ ಅವ್ರಿಗೆ ಅರ್ಥ ಆಗಲ್ಲ, ಸ್ವಲ್ಪ ನೀಟಾಗಿ ಮಾತಾಡಿ, ಮೆತ್ತಗೆ ಮಾತಾಡಿ. ಬಂದಿತ್ತ ಹಾಗಿದ್ರೆ ಸರ್ ಹೇಳ್ದಂಗೆ? ಸರ್ ಅಂದರೆ ಒನ್ ಟೈಮಲ್ಲಿ ಇತ್ತು, ಯಾಕಂದರೆ ಹೀರೋ ಸ್ವಲ್ಪ ಇಷ್ಟ ಆಗಿಬಿಟ್ರೆ ಹುಡುಗಿರೆಲ್ಲ ಹೀರೋ ಬೇಕು, ಮದುವೆ ಆಗ್ತೀವಿ, ಈ ಥರದ್ದೆಲ್ಲ ಒಂದು ಸ್ವಲ್ಪ ಪ್ರಪೋಸಲ್ಸ್ ಎಲ್ಲ ಬರ್ತಿತ್ತು. ಹಾಗಾಗಿ ಸಾಂಗ್ಸ್ ಎಲ್ಲ ರಿಲೀಸ್ ಆದಮೇಲೂ ಕೂಡ ನಿಮಗೂ ಆ ಥರದ್ದೇನಾದರೂ ಮೆಸೇಜ್ಗಳಾಗಲಿ ಆ ಥರದ್ದೇನು ಬಂದಿತ್ತೇನೋ? ಯಾವುದಿಲ್ಲ ಮೇಡಮ್, ಸದ್ಯಕ್ಕೆ ಯಾವುದಿಲ್ಲ. ಓಕೆ. ವಾಮನ ರಿಲೀಸ್ ಆದಮೇಲೆ ನಂತರ ಹಯಗ್ರೀವ, ಸೊ ಎರಡೂ ಕೂಡ ದೇವ್ರ ನೇಮಲ್ಲೇ ಬರ್ತಾ ಇದೆ. ಸೊ ಹೇಗೆ ಸರ್ ಇದು ಇನ್ಸಿಡೆಂಟಾ ಅಥವಾ? ಇಲ್ಲ ಮೇಡಮ್, ಅದು ನಾವು ಇಡಬೇಕು ಅಂತ ಇರ್ತಲ್ಲ, ಆ ಸ್ಕ್ರಿಪ್ಟ್ಗಳೇ ಅದನ್ನ ಆಯ್ಕೆ ಮಾಡ್ಕೊತಾ ಇದೆ. ಜೊತೆಗೆ ಅದು ಕೋಇನ್ಸಿಡೆನ್ಸ್ ಅಂತಲೇ ಹೇಳ್ಬೋದು. ಸೊ ಖುಷಿ ಇದೆ, ಒಳ್ಳೊಳ್ಳೆ ಟೈಟ್ಲ್ಗಳು ಸಿಗ್ತಾ ಇರೋದು, ಒಳ್ಳೆ ಖುಷಿ ಇದೆ ಮೇಡಮ್. ಇವಾಗ ಹಯಗ್ರೀವ ಅಂತಂದರೆ ಇವಾಗ ಏನೋ ಒಂದು ಸ್ಪಾರ್ಕ್ ಅಂತ ಅನ್ಸುತ್ತೆ, ಒಂದೊಂದು ಎನರ್ಜಿ ಅಂತ ಅನ್ಸುತ್ತೆ. ಸೊ ನಿಮಗೆ ಹಯಗ್ರೀವ ಅಂತಂದಾಗ ಸೊ ವಾವ್, ಈ ಥರದ್ದೊಂದು ಟೈಟಲ್ ಕೇಳಿದಾಗ ಹೇಗೆ ಅನ್ನಿಸ್ತು ನಿಮಗೆ? ಇಲ್ಲ, ಖುಷಿ ಆಯ್ತು. ಅದು ಪವರ್ಫುಲ್ ಟೈಟಲ್ ಅಲ್ವಾ. ಜೊತೆಗೆ ಆ ಟೈಟ್ಲು ಸಿಕ್ಕಿದ ತಕ್ಷಣ ಖುಷಿ, ಜೊತೆಗೆ ಅದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕಾಗುತ್ತೆ. ಸುಮ್ಮನೆ ಟೈಟಲ್ ಒಂದಿಟ್ಟು ಅದಕ್ಕೆ ಬೇರೆನೇ ಒಳಗಡೆ ಕಂಟೆಂಟ್ ಇದ್ರೆ ಜನಕ್ಕೂ ಅದೊಂಥರ ಕ್ಲೀಶೆ ಥರ ಅನಿಸ್ಬಿಡುತ್ತೆ. ಸೊ ನಾವೆಲ್ಲೋ ಅದನ್ನು ಬೇಕು ಅಂತ ಇಟ್ಟು ಮಾಡಿಲ್ಲ. ಕಂಟೆಂಟು ಆ ರೀತಿ ಇರೋದ್ರಿಂದನೇ, ಆಗಿನ ಪುರಾತನ ಕಾಲದ ಹೆಸರಾಗಿರೋದ್ರಿಂದ ಅದಕ್ಕೆ ಆದ ಒಂದು ಗೌರವ ಗಣತೆ ಇರೋದು ನಾವು ಹೆಸರುಗಳಿಗೆ. ಸೊ ಅದನ್ನು ಅದೇ ರೀತಿ ಬಳಸ್ಕೊಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ನಿರ್ದೇಶಕರ ಜೊತೆ ಕತೆ ಹೇಳಬೇಕಾದ್ರೆ ಅದಕ್ಕೆ ನೀಟಾಗಿ ಅದನ್ನು ಬ್ಲೆಂಡ್ ಮಾಡೇ ಮಾಡಿದರು. ಆ ಹೆಸರು ತಕ್ಕನಂಗೆ ಆಗಿನ ಪುರಾತನ ಕಾಲದಲ್ಲಿ ಅದೇನು ಪಾತ್ರ ಐತಲ್ಲ, ಹಯಗ್ರೀವ ಅನ್ನೋ ಒಂದು ಅವತಾರ, ವಿಷ್ಣು ಅವತಾರದು, ಅದಕ್ಕೂ ಈಗಿನ ಪ್ರಸ್ತುತ ವಿದ್ಯಮಾನಕ್ಕೂ ಒಂದು ಬ್ಲೆಂಡ್ ಮಾಡಿ ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಯಾವ ಥರ ಸಿನಿಮಾ ಕಂಟೆಂಟ್ನ ಜನಕ್ಕೆ ಹೇಳ್ಬೋದು ಅನ್ನೋದನ್ನ ಒಳ್ಳೆ ಬೇರೆ ಡಿಫ್ರೆಂಟ್ ವೇ ಆಫ್ ಸ್ಟೋರಿ ಟೆಲ್ಲಿಂಗಲ್ಲಿ ನರೇಟ್ ಮಾಡಿದರು. ಮ್ಯಾಮ್, ಹೇಗೆ ಅನ್ನಿಸ್ತು ಈ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಹೀರೋಯಿನ್ ಆಗಿ ಮಾಡಿರೋದು? ಫಸ್ಟ್ ಟೈಮ್ ಸರ್ ಜೊತೆ ನೀವು ಪೇರಾಗಿ ನಟಿಸಿರುವಾಗ, ಸೊ ನಿಮಗೆ ಇದು ಹೇಗೆ ಅನ್ನಿಸ್ತು? ಅಫ್ಕೋರ್ಸ್ ತುಂಬ ಖುಷಿ ಇದೆ. ಅಂದರೆ ಈ ಸಿನಿಮಾಲಿ ಮಾಡಿರೋದು ಒಂದು ಹೊಸ ಕಾನ್ಸೆಪ್ಟಲ್ಲಿ ಬರ್ತಾ ಇರೋವಂಥ ಸಿನಿಮಾ. ಮೈಥಾಲಜಿಕಲ್ ಒಂದು ಸಿನಾರಿಯೋನ ಇವತ್ತಿನ ಮೆಡಿಕಲ್ ಫೀಲ್ಡಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಆಗೋ ಅಪ್ಸ್ ಆ್ಯಂಡ್ ಡೌನ್ಸ್ ಬಗ್ಗೆ ಹೋಗುವಂಥ ಸಿನಿಮಾ. ಸೊ ಇಟ್ ವಾಸ್ ಕ್ವೈಟ್ ಡಿಫ್ರೆಂಟ್. ಸೊ ಕತೆ ಕೇಳಿದಾಗ ತುಂಬ ಖುಷಿ ಪಟ್ಟು ಒಪ್ಕೊಂಡಿದ್ದೆ. ದೆನ್ ನನಗೆ ಅಫ್ಕೋರ್ಸ್ ಧನ್ವೀರ್ ಅವ್ರ ಲೀಡ್ ಅಂತ ಗೊತ್ತಾಯಿತು. ನಮ್ಮ ಇಂಡಸ್ಟ್ರಿಯಲ್ಲಿ ಇವಾಗ ಕೆಲವು ಏನು ಅಪ್ಕಮಿಂಗಲ್ಲಿ ಯಂಗ್ಸ್ಟರ್ಸಲ್ಲಿ ಒನ್ ಆಫ್ ದ ಜೋರಾಗಿ ಓಡ್ತಾ ಇರೋ ನೇಮ್ಸ್ ಧನ್ವೀರ್ ಅವರು. ಆ್ಯಂಡ್ ಸೊ ಡೆಫಿನೆಟ್ಲಿ ಖುಷಿ ಆಗುತ್ತೆ. ನಿಮ್ಮಿಬ್ಬರ ಕಾಂಬಿನೇಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ಸಿನಿಮಾದಲ್ಲಿ? ಸಾಂಗ್ ನೋಡಿದ್ರೆ ಏನಂತ ನಾನು ಅದೇ ಕೇಳಕ್ಕೆ ನನಗೆ ಒಂದು ರೊಮ್ಯಾಂಟಿಕ್ ಕಪಲ್ ಥರ, ಒಂದೊಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರೋ ಕಪಲ್ ಥರ ಅಂತ ಅನ್ನಿಸ್ತು ಸಾಂಗ್ ನೋಡಿದ್ರೆ. ಸೊ ಹೇಗೆ ಸಿನಿಮಾದಲ್ಲಿ ಅದೇ ರೀತಿನೇ ಫೈನಲಿ ಸಿನಿಮಾ ಕೆಮಿಸ್ಟ್ರಿ ಇದೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗಿದೆ.
ಇವಾಗ ಲವ್ ಅಂತ ಬಂದಾಗ ಎಷ್ಟೊಂದು ಥರದ ನಾವು ಲವ್ಸ್ ಒಂದು ಎಮೋಷ್ನಲಿ ಕನೆಕ್ಷನ್ ಇರೋದು, ಒಂದು ಫ್ಲರ್ಟ್ ಮಾಡೋದು, ಈ ಥರದ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ಲವ್ಸ್ನ ನಾವು ನೋಡಿದ್ದೀವಿ. ಸೊ ನಿಮ್ಮ ಸಿನಿಮಾದಲ್ಲಿ ಈ ಲವ್, ಯಾಕಂದರೆ ಆಲ್ರೆಡಿ ಮದುವೆ ಆಗಿಬಿಟ್ಟಿದ್ದೀರಾ, ಸೊ ಹಾಗಿರುವಾಗ ಮದುವೆ ಆದ ಮೇಲೆ ಕಪಲ್ಸ್ ಯಾವ ಥರ ಇರಬೇಕು ಅನ್ನೋದೇನಾದರೂ ಇದರಲ್ಲಿ ಈ ಥರದ್ದೇನಾದರೂ ಮೆಸೇಜ್ ಏನಾದರೂ ಇದೆಯಾ ಅಂತ? ಅಂದರೆ ಅದಕ್ಕೆ ಅಂತ ಮೆಸೇಜ್ ಇಲ್ಲ, ಬಟ್ ಪ್ರಾಬ್ಲಿ ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ನೀವು ರಿಲೇಟ್ ಮಾಡ್ಕೋಬೋದು, ಅಥವಾ ಓ ಹಿಂಗೂ ಇರ್ಬೋದಲ್ಲ ಅಂತ ಅನಿಸ್ಬೋದು. ಬಟ್ ಕಪಲ್ಸ್ಗೆ ಅಂತಾನೆ ಏನು ಮೆಸೇಜ್ ಇಲ್ಲ. ಆ್ಯಂಡ್ ಆಲ್ಸೋ ಇಡೀ ಸಿನಿಮಾ ಗಂಡ ಹೆಂಡತಿ ಆಗಿಲ್ಲ. ದ ಪ್ರೀವಿಯಸ್ ಸ್ಟೋರಿ ಇನ್ನೂ ಸ್ವಲ್ಪ ಮಜಾ ಇದೆ, ಇದು ಕಾಲೇಜ್ ಪೋರ್ಷನ್ಸ್ ಬರುತ್ತೆ. ಸೊ ಫನ್ ಇದೆ. ಜಾಸ್ತಿ ಹೇಳ್ಬೇಡಿ. ನೋಡಿದ್ರೆ ಜಾಸ್ತಿ ಹೇಳೋದಲ್ಲ, ಹೇಳಾಯ್ತು. ಫಸ್ಟ್ ಹಾಫ್ ಹೇಳಾಯ್ತು, ಸೆಕೆಂಡ್ ಹಾಫ್ ಹೇಳಾಯ್ತು, ಇನ್ನೇನು ಕ್ಲೈಮ್ಯಾಕ್ಸ್ ಒಂದು ಹೇಳ್ಬಿಡಿ, ಮುಗಿದೋಯ್ತು. ಪುಣ್ಯ ಮಾಡಿದ್ರಿ ಬಿಡಿ, ಬೆಳಗಿಂದ ಒದ್ದಾಡೋದು ಬೇರೆಯವರಲ್ಲ, ನೀವೊಂದು ಜುಮ್ ಒಂದು ಬಾಯ್ ಬಿಡ್ಕೊಂಡ್ರಲ್ಲ ಈಗ. ಅಲ್ಲ, ಕ್ಲೈಮ್ಯಾಕ್ಸ್ ಒಂದು ಹೇಳಿದ್ರೆ ಚೆನ್ನಾಗಿರುತ್ತೆ. ಅದೇ ಹೇಳ್ಬಿಡಿ. ನಾನು ಕತೆ ಹೇಳಿದ್ನಲ್ಲ, ಇಲ್ಲಪ್ಪ, ನೀವೇನು ಹೇಳಿಲ್ಲ, ಸರ್ ಹೇಳ್ತಿರೋದು. ನೀವೇನು ಹೇಳಿಲ್ಲ. ಲವ್ ಸ್ಟೋರಿ, ನಾವು ಫಸ್ಟ್ ಆಫ್ ಆಲ್ ಲವ್ ಸ್ಟೋರಿ ಅಲ್ಲ. ಸೊ ಸಿನಾರಿಯೋ ಒಂದೆರಡು ಹೇಳಿದೆ ಅಷ್ಟೇ ಸರ್, ಒಂದೆರಡು ಹೇಳಿದ್ರು ಅಷ್ಟೇ. ಯಾಕೆ ಸರ್, ಇವಾಗ ಹಯಗ್ರೀವದಲ್ಲಿ ಡಬಲ್ ಶೇಡಲ್ಲಿ ಕಾಣಿಸ್ಕೊಳ್ತಿದ್ರೆ, ಇದು ಫಸ್ಟ್ ಟೈಮ್ ನೀವು 2 ಶೇಡಲ್ಲಿ ಅದು ಕಾಣಿಸ್ಕೊಳ್ತಿದ್ದೀರಾ? 2 ಶೇಡ್ ಅಂದ್ರೆ ಮೇಡಮ್ ಒಂದೇ ಕ್ಯಾರೆಕ್ಟ್ರೇ, ಬಟ್ ಡಿಫ್ರೆಂಟ್ ಶೇಡಲ್ಲಿ ಬರ್ತೀನಿ ಅಷ್ಟೇ. ಕಾಪ್ ಕ್ಯಾರೆಕ್ಟರ್ ಜೊತೆಗೆ ಇನ್ನೊಂದು ಕ್ಯಾರೆಕ್ಟರ್ ಅಂದರೆ ಇನ್ನೊಂದು ಶೇಡಲ್ಲಿ ಕಾಣಿಸ್ಕೊತೀನಿ. ಇಲ್ಲಿ ಡಬಲ್ ರೋಲ್ ಅಂದಿಸಕ್ಕೆ ನಾನೇ ಆ್ಯಂಟಿ ಆ ಥರದ್ದೆಲ್ಲ ಯಾವುದೂ ಇಲ್ಲ, ಒಂದೇ ಪಾತ್ರನೇ ಬಟ್ ಡಿಫ್ರೆಂಟ್ ಶೇಡಲ್ಲಿ ಕಾಣಿಸ್ಕೊತೀನಿ. ಒಂದು ಕಾಪ್ ಕ್ಯಾರೆಕ್ಟರ್ ಇರುತ್ತೆ, ಇನ್ನೊಂದು ಬೇರೆ ರೀತಿ ಇರುತ್ತೆ. ಸೊ ಅದು ಯಾವ ಥರ ಇರುತ್ತೆ ಅದೇ ಮೇಜರು ಸಿನಿಮಾಗೆ ಕಂಡು. ಇವಾಗ ಕಾಪ್ ಅಂತ ಬಂದಾಗ ಒಂದು ರೆಸ್ಪಾನ್ಸಿಬಲ್ ಇರುತ್ತೆ ಸರ್. ಫಸ್ಟ್ ನೀವು ಆ ಕಾಕಿ ಹಾಕಿದಾಗ ಆ ಫೀಲ್ ಹೇಗಿತ್ತು ಅದನ್ನ ಹೇಳಿ. ಇಲ್ಲ, ನನ್ಗೆ ಖುಷಿ ಇತ್ತು. ಅದೊಂಥರ ಅದು ಹೇಳ್ತಾರಲ್ಲ ಕೆಲವರು, ಯಾಕಪ್ಪ ಪೊಲೀಸರೆಲ್ಲ ಯಾಕಪ್ಪ ಕಾಕಿ ಹಾಕಿದ್ರೆ ಹಂಗೆ ಆಡ್ತಾರೆ ಅಂತ. ಇದು ಅದಕ್ಕೆ ಅದೊಂದು ಬಂದ್ಬಿಡುತ್ತೆ, ಅದು ಹಾಕಿದ ತಕ್ಷಣ ಆಗತ್ತು, ಆ ದೌಲತ್ತು, ಒಂಥರ ಗರ್ವ ಎಲ್ಲ. ಸೊ ನಾವು ಹಾಕಿದಾಗ ನಾನು ಇದೇನೋ ಒಂಥರ ಹಿಂಗೆ ಅನಿಸುತ್ತಲ್ಲ. ಸೊ ನನಗೂ ಅದೇ ಫೀಲ್ ಆಗಿದೆ. ಅದು ಇಲ್ಲ ಅವಾಗ ಗೊತ್ತಾಯ್ತು ನಮಗೂ, ಪೊಲೀಸ್ ಮೋಸ್ಟ್ಲಿ ಇದಕ್ಕೆ ಅಲ್ವಾ, ಈ ಡ್ರೆಸ್ಗೋಸ್ಕರ ಪಾಪ ಅವರು ಅಷ್ಟು ಕಷ್ಟಪಟ್ಟೆಲ್ಲ ಇದು ಮಾಡೋದು. ಸೊ ಕಾಕಿ ಹಾಕಿರೋ ಫೀಲ್ ಸಖತ್ತಾಗೈತೆ. ಇವಾಗ ಹೇಳ್ತಾರೆ ಎಲ್ಲೋ ಕಾಕಿ ಹಾಕಿದಾಗ ಅದಕ್ಕೆ ಆದಂಥ ಒಂದು ಜವಾಬ್ದಾರಿಗಳಿರುತ್ತೆ. ಸೊ ನಾವು ಆ್ಯಕ್ಟ್ ಅಂತ ಮಾಡುವಾಗ ನಾವು ಕೂಡ ಅಷ್ಟೇ ರೆಸ್ಪೆಕ್ಟ್ಫುಲ್ ಆಗಿರಬೇಕು ಅಂತ ಅನ್ಸುತ್ತೆ. ಸೊ ನೀವು ಅದಕ್ಕೂ ಮೊದಲು ನಿಮ್ಮ ಕಡೆಯಿಂದ ಏನಾದರೂ ಪ್ರಿಪ್ರೇಷನ್ ಇತ್ತಾ? ಹೌದು, ನಮಗೆ ನಮ್ಮ ನಿರ್ದೇಶಕರು ಬಂದು ಈ ಕ್ಯಾರೆಕ್ಟರ್ ಕತೆ ಹೇಳ್ಬೇಕಾದ್ರೆ ಈ ಕ್ಯಾರೆಕ್ಟರ್ ಇತ್ತು ಅಂದಾಗಲೇ, ಲೈಕ್ ಫಿಸಿಕಲಿ ಅಪಿಯರೆನ್ಸ್ ಆಗಿರ್ಬೋದು, ಪೊಲೀಸ್ಗಳು ಹೆಂಗೆ ಕಾಣ್ತಾ ಫಿಟ್ ಆ್ಯಂಡ್ ಫೈನ್ ಆಗಿ ಅದಾಗಿರ್ಬೋದು, ಜೊತೆಗೆ ಮೆಂಟಲಿ ನಾವು ಅದಕ್ಕೆ ರೆಡಿ ಆಗಬೇಕಲ್ವ. ಸೊ ಹಿಂಗೆ ಇರ್ತಾನೆ ಪಾತ್ರದಲ್ಲಿ ಹಂಗಿರೋದು, ಜೊತೆಗೆ ಅದು ನಂದು ಡ್ಯುಯಲ್ ಶೇಡ್ ಆಗಿರೋದ್ರಿಂದ ಒಂದು ರೀತಿ ಇರುತ್ತೆ, ಇನ್ನೊಂದು ರೀತಿ ಇರುತ್ತೆ. ಸೊ ಕಂಟಿನ್ಯೂಸ್ ಆಗಿ ಅದೇ ಇದರಲ್ಲಿದ್ದರೆ ನಮ್ಗೆ ಸ್ಟೇಟ್ ಆಫ್ ಮೈಂಡ್ ಹಂಗೆ ಇರುತ್ತೆ. ಒಂಚೂರು ಗ್ಯಾಪ್ ಕೊಟ್ಬಿಟ್ಟಿಂದ ಹಿಂಸೆ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ನಾನ್ ಸ್ಟಾಪ್ ಶೂಟ್ ಪ್ಲ್ಯಾನ್ ಮಾಡಿ, ಶೆಡ್ಯೂಲ್ಸ್ ಎಲ್ಲ ಒಂದೇ ಸ್ಟ್ರೆಚಲ್ಲಿ ಪ್ಲ್ಯಾನ್ ಮಾಡಿ ಎಲ್ಲ ಮಾಡಿದ್ವಿ. ಇವಾಗ ಪೊಲೀಸ್ ಅಂತ ಬಂದಾಗ ಆಲ್ಮೋಸ್ಟ್ ಸಿನಿಮಾಗಳಲ್ಲಿ ನಾವು ನೋಡಿದಾಗೆ ಕಪಲ್ಸ್ ಅಂತ ಬಂದಾಗ ಪೊಲೀಸ್ಗೆ ಡಾಕ್ಟ್ರೇ ಆಗಿರ್ತಾರೆ ಹೀರೋಯಿನು, ಅಥವಾ ಮೆಡಿಕಲ್ ಸ್ಟೂಡೆಂಟ್ಸೇ ಆಗಿರ್ತಾರೆ. ಸೊ ಈ ಡಾಕ್ಟ್ರಿಗೂ ಪೊಲೀಸಿಗೂ ಏನಪ್ಪ ಸಂಬಂಧ ಅಷ್ಟು ಅಂತ ಗೊತ್ತಿಲ್ಲ ಮೇಡಮ್, ನೀವೇ ಹೇಳ್ಬೇಕು, ನೀವೇ ರಿಸರ್ಚ್ ಮಾಡಬೇಕು. ಅಲ್ಲ, ಏನಂದ್ರೆ ಅಂದರೆ ನೀವು ಆಲ್ರೆಡಿ ನೀವು ಕಪಲ್ಸ್ ಆಗಿ ಆ್ಯಕ್ಟ್ ಮಾಡಿರೋದ್ರಿಂದ ಸೊ ನಿಮ್ಗೆ ಏನಾದರೂ ಒಂದು ಐಡಿಯಾ ಇರುತ್ತೇನೋ ಅಂತ. ಇದಕ್ಕೇನು ಸಂಬಂಧ ಏನಾದರೂ ಇದೆ ಅಂತ ಗೊತ್ತಿಲ್ಲ, ಬಟ್ ನೀವು ಹೇಳಿದ್ಮೇಲೆ ಗೊತ್ತಾಗಿದೆ ನಮಗೆ. ಸರ್ ಇದೆ ಸರ್, ಸುಮಾರು ಇದೆ ಸರ್. ಶಿವಣ್ಣ ಅವ್ರದ್ದು ಒಂದು ಸಿನಿಮಾದಲ್ಲಿದೆ. ಇದೆ ಸರ್, ನಾನು ನೋಡ್ದಂಗೆ ಇದೆ ಸುಮಾರು ಸಿನಿಮಾದಲ್ಲಿ. ಹಾಗಾಗಿ ನಾನು ಸಿನಿಮಾದಲ್ಲಿ ಏನು ಪರ್ಟಿಕ್ಯುಲರ್ ಆಗಿದ್ದಕ್ಕೆ ಅಂತ ಏನಿಲ್ಲ, ಕತೆಗೆ ಬೇಕಾಗಿದೆ ಹರ್ ಬೀಯಿಂಗ್ ಅ ಡಾಕ್ಟರ್ ಅಂಡ್ ಬೀಯಿಂಗ್ ಅ ಕಾಪ್. ಸೊ ಅಷ್ಟೇ. ಈ ಸಿನಿಮಾದ ಕತೆಗೆ ಹಯಗ್ರೀವ ಅನ್ನೋ ಟೈಟಲ್ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು? ಅದನ್ನೇ ಹೇಳಿದ್ ಮೇಡಮ್ ಸ್ಟಾರ್ಟಿಂಗ್ ನಿಮಗೆ, ಲೈಕ್ ಎಲ್ಲೋ ನಾವು ತುರ್ಕಬೇಕು ಅಂತ ಅಥವಾ ಇಡಬೇಕು, ಪವರ್ಫುಲ್ ಆಗಿದೆ ಅದಕ್ಕೆ ಇರ್ತಿಲ್ಲ. ಕಥೆಯಲ್ಲೇನೇ ನಿರ್ದೇಶಕರು ಕತೆ ಬರಿಬೇಕಾದ್ರೆ ಆ ಹಯಗ್ರೀವ ಅನ್ನೋ ಅವತಾರದಲ್ಲಿ ಇದ್ದಂಥ ಒಂದು ಅಂಶನ ಎತ್ಕೊಂಡು ಬ್ಲೆಂಡ್ ಮಾಡಿ ಕತೆ ಬರೆದಿರೋದ್ರಿಂದ, ಸೊ ಅದಕ್ಕೆ ತಕ್ಕನಂಗೆ ಹಯಗ್ರೀವ ಅಂತ ಟೈಟ್ಲ್ ಇಟ್ಟಿರೋದು. ಓಕೆ, ಇವಾಗ ಹಯಗ್ರೀವ ಓಕೆ, ಒಂದು ಇವಾಗ ಟೈಟಲ್ಗೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂತ ಹೇಳಿದ್ರಿ. ಸೊ ಇವಾಗ ಈ ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡುವಾಗ ಆಗಿರ್ಬೋದು, ಎಷ್ಟೋ ಒಂದು ರೆಸ್ಪಾನ್ಸಿಬಲ್ ಇರುತ್ತೆ. ಯಾಕಂದರೆ ಎಲ್ಲೋ ಒಂದು ಕಡೆ ಫಸ್ಟ್ ನಾವು ಹೀರೋ ಅಂತ ಬಂದಾಗಲೇ ಆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಇವಾಗ ನಮ್ಮನ್ನು ನೋಡ್ತಾ ಒಂದು ಫ್ಯಾನ್ಸ್ಗಳಿರ್ತಾರೆ. ಸೊ ಅವರಿಗೆ ನಾವು ಅವ್ರ ಮುಂದೆ ನಾವು ಕಾಣಿಸ್ಕೊಳ್ಳುವಾಗ ನಮ್ಮದೇ ಆದಂಥ ಒಂದು ಜವಾಬ್ದಾರಿಗಳಿರುತ್ತೆ. ಸೊ ಈಗಿರುವಾಗ ಸ್ಕ್ರಿಪ್ಟಲ್ಲೂ ಕೂಡ ನಿಮ್ದು ಏನಾದರೂ ವರ್ಕ್, ನೀವು ಕೂಡ ಏನಾದರೂ ಇನ್ವಾಲ್ವ್ ಆಗಿ ಈ ಥರದ್ದು ಇರಬೇಕು ಅನ್ನೋದು? ನಾನು ಸ್ಕ್ರಿಪ್ಟ್ ಕೇಳ್ತೀನಿ, ಜಸ್ಟ್ ಅದೇನಾದ್ರು ಒಂಚೂರು ಈಗಿನ ಜನ್ರೇಷನ್ ಯೂತ್ಸ್ ಯಾರಾದರೂ ಬೇರೆ ಥರ ಇಷ್ಟಪಡ್ತಾರೆ ಜಸ್ಟ್ ಸಜೆಸ್ಟ್ ಮಾಡ್ತೀನಿ ಹೊರತು ನಾನು ಆರ್ಡರ್ ಮಾಡಲ್ಲ, ಇದೇ ಮಾಡಿ ಅದೇ ಮಾಡಿ ಅಂತ. ಬಿಕಾಸ್ ಅವರೊಂದು ಇಮ್ಯಾಜಿನೇಷನ್ ಇರ್ತಾರೆ, ಹಿಂಗೆ ಮಾಡಬೇಕು ಸ್ಕ್ರಿಪ್ಟ್, ಹಿಂಗೆ ಮಾಡಬೇಕು ಅಂತ. ಡೈರೆಕ್ಟ್ ಅಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ಡೇ ಆ್ಯಂಡ್ ನೈಟ್ ಡೈರೆಕ್ಟರ್ಸ್ ಆಗಬೇಕು ಅಂದರು. ಸೊ ಅದಕ್ಕೆ ನಾವು ಇಷ್ಟ ಮಾಡೋಲ್ಲ. ಒಂದು ಸಣ್ಣ ಸಜೆಷನ್ ಅಥವಾ ಇನ್ಪುಟ್ ಕೊಡ್ಬೋದು, ಇದು ಮಾಡ್ಬೋದಾ ನೋಡಿ ಅಂತ. ಅದು ಬಿಟ್ಟು ನಾನು ಯಾವತ್ತೂ ಇನ್ವಾಲ್ವ್ಮೆಂಟ್ ತೊಗೊಳ್ಳಲ್ಲ ಸ್ಕ್ರಿಪ್ಟ್.
ಮ್ಯಾಮ್ ನಿಮ್ಮಿಬ್ಬರ ಪೇರ್ ಸೀನ್ ನಡೆಯುವಾಗ ಸೊ ನಿಮಗೆ ಯಾವುದು ತುಂಬ ಖುಷಿ ಕೊಟ್ಟಿರೋಂಥ ಸೀನ್ ಆಗಿರ್ಬೋದು, ನೆನಪಿಗುಳಿಯೋಂಥ ಸೀನ್ ಆಗಿರ್ಬೋದು? ಅಂದರೆ ಅವ್ರ ಡೈಲಾಗ್ ಹೊಡೆಯುವಾಗ ನಾನು ಕೌಂಟರ್ ಡೈಲಾಗ್ಸ್ ಹೊಡಿತಾ ಇರ್ತೀನಿ, ನಂಗೆ ತುಂಬ ಖುಷಿ ಕೊಟ್ಟಿದ್ದು. ಅಂದರೆ ಕಾಪ್ಗೆ ಕೌಂಟರ್ ಡೈಲಾಗ್ ಹೊಡಿತಾ ಇರ್ತೀನಲ್ಲ, ಸೊ ನನಗೆ ಪರ್ಸ್ನಲಿನೂ ತುಂಬ ಖುಷಿ ಕೊಟ್ಟಿತ್ತು. ಆ್ಯಂಡ್ ಐ ಥಿಂಕ್ ಆಡಿಯನ್ಸಿಗೆ ನೋಡುವಾಗನೂ ಅದು ಫನ್ ಅಂತ ಅನ್ಸುತ್ತೆ. ಸೊ ಮೇ ಬಿ ದ್ಯಾಟ್. ಅಲ್ಲ, ಡೈರೆಕ್ಟರ್ ಪರ್ಮಿಷನ್ ಇದ್ರೆ ಇಲ್ಲೊಂದು ಡೈಲಾಗ್ ಹೊಡಿಸ್ಬೋದೇನಪ್ಪ? ಅಯ್ಯೋ, ನಂಗೆ ಮರ್ತೋಗ್ಬಿಡ್ದಿಲ್ಲ. ಅಂದರೆ ಫ್ಲೋ ಅಲ್ಲಿ ಹೋಗೋ ಥರ ಡೈಲಾಗ್ಸ್, ಅಂದರೆ ಡೈಲಾಗ್ ಆ ಥರ ಅಲ್ಲ, ಫ್ಲೋ ಅಲ್ಲಿ ಹೋಗೋ ಥರ ಡೈಲಾಗ್ಸ್. ಬಟ್ ಮಜಾ ಇದೆ ಆ ಸೀಕ್ವೆನ್ಸಸ್ ಎಲ್ಲ. ಇವಾಗ ಆಲ್ರೆಡಿ ಟೀಸರಲ್ಲೇ ಒಂದು ಮಾಸ್ ಡೈಲಾಗ್ ಬಂದ್ಬಿಟ್ಟಿದೆ. ಇವಾಗ ಕಳ್ಳರನ್ನ ಹುಡ್ಕೊಂಡು ಹೋಗಿ ಈ ಥರದ್ದೊಂದು ಬಂದಾಗ ಈ ಥರದ್ದು ಪಂಚ್ ಡೈಲಾಗ್ ಎಷ್ಟು ಸಿಗುತ್ತೆ ನಮಗೆ, ಮತ್ತು ಆಡಿಯನ್ಸ್ ಎಷ್ಟು ಎಂಜಾಯ್ ಮಾಡ್ಬೋದು ಈ ಸಿನಿಮಾದಲ್ಲಿ? ಈಗ ಮ್ಯಾಮ್ ಸಿನಿಮಾ ಸಣ್ಣ ಏನು ಮಾಡ್ತಾರೆ, ಈಗ ನೀವು ಹೇಳ್ದಂಗೆ ಇದೇ ಥರ ಡೈಲಾಗ್ಸ್ ಇರುತ್ತೆ, ಒಂದೇನೊಂದು 10 ಡೈಲಾಗ್ಸ್ ಇರುತ್ತೆ, ಮಾಸ್ ಡೈಲಾಗ್ಸು, ಆ ಥರದ್ದು ಯಾವುದೂ ಇಲ್ಲ. ಇದೆ, ಬಟ್ ಏನಂದರೆ ಆ ಸಿಚುವೇಶನ್ಗೆ ತಕ್ಕನಂಗಿದೆ ಹೊರತು ಎಲ್ಲೋ ಡೈಲಾಗ್ ಹೇಳಿಸ್ಲೇಬೇಕು ಹೀರೋ ಕೈಲಿ, ನಾವು ಅವ್ರ ಕೈಲಿ ಮಾತಾಡಿಸ್ಲೇಬೇಕು ಅನ್ನೋ ಥರದ್ದು ಯಾವುದೂ ಇಲ್ಲ. ಆ ಸಿಚುವೇಶನ್ಗೆ, ಆ ಸಂದರ್ಭ ತಕ್ಕನಂಗೆ ಆ್ಯಸ್ ಬೀಂಗ್ ಅ ಕಾಪ್, ಆ್ಯಸ್ ಬೀಂಗ್ ಇನ್ನದ ಶೇಡ್ ಅದು ಹೇಳಬೇಕು. ಇದು ಬಂದಾಗ ಹೇಳ್ತಾನೆ. ಅದು ತುಂಬ ಒಂದಲ್ಲ ಸುಮಾರಿದೆ ಅಂಥವು, ಸುಮಾರು ಡೈಲಾಗ್ಸ್ಗಳಿದೆ ಅಂತ ಸಿನಿಮಾದಲ್ಲಿ. ಸರ್, ನೀವು ಸಿನಿಮಾ ಹಿಂದೆ ನೋಡಿರೋ ಸಿನಿಮಾಗೂ ಪ್ರತಿಯೊಂದು ಸಿನಿಮಾ ಒಂದೊಂದು ಕ್ಯಾರೆಕ್ಟರ್ ತುಂಬ ಡಿಫ್ರೆಂಟ್ ಆಗಿ ನೀವು ರೋಲ್ ಪ್ಲೇ ಮಾಡಿದ್ದೀರಾ. ಸೊ ಹಾಗಿರುವಾಗ ನಿಮಗೆ ಕತೆನ ಒಪ್ಸೋದು ಕಷ್ಟನ ಹೇಗೆ ಡೈರೆಕ್ಟರ್ಗಳು? ಇಲ್ಲ, ನಾನು ಸ್ವಲ್ಪ ಪಿಕ್ಕಿ ಮಾಡೋದು ಕತೆಗಳಲ್ಲಿ, ಯಾಕಂದರೆ ನನಗೆ ಒಂದೇ ಸೀಮಿತ ಫಿಕ್ಸ್ ಆಗಬಾರ್ದು ಅಂತ. ಈಗ ಧನ್ವಿರಂಜನ್ ಇಲ್ಲ ಮಾಸು, ಫೈಟು, ಆ್ಯಕ್ಷನ್, ಕಮರ್ಷಿಯಲ್ ಸಿನಿಮಾ, ನನಗೆ ಪ್ರತಿಯೊಂದು ಪಾತ್ರ ಮಾಡೋಕ್ಕೂ ಇಷ್ಟ ನನಗೆ. ಸೊ ಆಗಿಂದ ಮಾಡ್ಕೊಂಡು 5 ಸಿನಿಮಾದಲ್ಲಿ, ಇವಾಗ 5ನೇ ಸಿನಿಮಾ, 5 ಸಿನಿಮಾನು ಡಿಫ್ರೆಂಟ್ ಶೇಡ್ ಮಾಡಿದ್ರೆ ನಾನು ಪ್ರತಿ ಪಾತ್ರ ಮಾಡೋಕ್ಕೂ ನನಗೆ ಆಸೆ. ನಾನು ಸೊ ಮಾಡಿದಾಗ ಒಂದೇ ಥರ ಪ್ಯಾಟರ್ನ್ ಮಾಡೋಕ್ಕಿಂತ ಟ್ರೈ ಮಾಡೋಕ್ಕಿಂತ ತುಂಬ ಇಷ್ಟ ನನಗೆ. ಸಂಜನಾ ಮ್ಯಾಮ್, ತಾವು ಕೂಡ ಕ್ಯಾರೆಕ್ಟರ್ಗಳು ನೋಡ್ಕೊಂಡು ಬಂದಾಗ ರೀಸೆಂಟಾಗಿ ಯಕ್ಕ ಮೂವಿನಲ್ಲೂ ಸಖತ್ತಾಗಿತ್ತು ಕ್ಯಾರೆಕ್ಟರ್, ಅದು ತುಂಬ ಇಷ್ಟ ಆಗುತ್ತೆ ಕ್ಯಾರೆಕ್ಟರ್ ನೋಡಿದಾಗ. ಸೊ ತಾವು ಕೂಡ ತುಂಬ ಚ್ಯೂಸಿ ಅಂತ ಹೇಳ್ಬೋದು ಕ್ಯಾರೆಕ್ಟರ್ ಅಂತ ಬಂದಾಗ. ಈ ಸಿನಿಮಾದಲ್ಲಿ ಡೈರೆಕ್ಟರ್ ನಿಮಗೆ ಎಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ? ಅಂದರೆ ಥ್ರೂ ಔಟ್ ದ ಮೂವಿ ನಾನು ಇದ್ದೀನಿ ಸಿನಿಮಾದಲ್ಲಿ. ಬರೀ ಏನಂತಾರೆ ಮರ ಸುತ್ತೋ ಕ್ಯಾರೆಕ್ಟರ್ ಅಂತ ಯಾಕೆ ಕಾನ್ಶಿಯಸ್ ಆಗುತ್ತೆ ಅಂತ ಅಂದರೆ ಏನು ಆ ಥರ ಇಲ್ಲ ಕ್ಯಾರೆಕ್ಟರ್. ದಟ್ಸ್ ಅ ಟರ್ಮ್, ಅಂದರೆ ಅದು ಈಸಿಯಾಗಿ ಕನ್ವೆ ಆಗುತ್ತೆ ಅಂತ. ಯಾಕೆ ನಾನು ಬೆಳಗ್ಗೆಯಿಂದ ಇದನ್ನ ಹೇಳಿ ಎಲ್ಲ ಅದೇ ಕ್ವೆಶನ್ ಕೇಳ್ತಾರೆ, ಅಂದರೆ ಮಾಸ್ ಬೆಳಿಗ್ಗೆ ಅದು ಯಾರೋ ಒಬ್ರು ಹೇಳ್ಕೊಟ್ರು ಮರ ಸುತ್ತ ಕ್ಯಾರೆಕ್ಟರ್ ಅಲ್ವಾ, ಅದನ್ನೇ ಇಟ್ಕೊಂಡ್ಬಿಟ್ರು ಈಗ ಇವರು. ಮರ ಸುತ್ತ ಎಷ್ಟು ಕಾನ್ಶಿಯಸ್ ಆಗುತ್ತೆ ಅಂತ ಹುಡುಕಿ ಮಾತಾಡ್ಬೇಕು ಅಂದರೆ ಅದು ಈಸಿಯಾಗಿ ಕನ್ವೆ ಆಗತ್ತಲ್ಲ. ಸೊ ಐ ಆಮ್ ಜಸ್ಟ್ ನಾಟ್ ಬರೀ ಅವ್ರ ಲವ್, ಇಡೀ ಕಾಪ್ ಸ್ಟೋರಿಯಲ್ಲಿ ಅವ್ರ ಮನೆಗೆ ಬಂದಾಗ ಒಂದು ಲವ್ ಸೀಕ್ವೆನ್ಸ್ ಆ ಥರದಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಕತೆ ಪೂರ್ತಿ ಇದೆ. ಆ್ಯಂಡ್ ಕ್ಲೈಮ್ಯಾಕ್ಸ್ ಕೂಡ ಈ ಕ್ಯಾರೆಕ್ಟರ್ ಮೇಲೆ ಎಂಡ್ ಆಗುತ್ತೆ. ಸೊ ಸ್ಕ್ರೀನ್ ಸ್ಪೇಸ್ ಚೆನ್ನಾಗಿದೆ, ನಂಗೆ ಪರ್ಫಾರ್ಮ್ ಮಾಡೋದಕ್ಕೂ ಒಳ್ಳೆ ಸ್ಪೇಸ್ ಇದೆ, ಹಾಗಾಗಿ ಒಪ್ಕೊಂಡಿದ್ದೆ. ಅಲ್ಲ ಸರ್, ಎಷ್ಟು ಚಿಕ್ಕ ಪಾಯಿಂಟಲ್ಲಿ ಹಿಡ್ದಾಕ್ತಾರೆ ಮೇಡಮ್. ನೀವು ನೆಕ್ಸ್ಟ್ ಏನು ಕ್ವಶನ್ ಕೇಳಿ, ಒಂದು ನಿಮಿಷ ನೀವು ನೆಕ್ಸ್ಟ್ ಕ್ವಶನ್ ಏನೋ ಕೇಳಿ, ಅದಕ್ಕೆ ಆನ್ಸರ್ ಅವ್ರು ಏನು ಹೇಳ್ತಾರೆ ನಾನೇ ಹೇಳ್ತೀನಿ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಗೊತ್ತು, ಅವ್ರು ಬಾಯ್ಪಾಠ ಮಾಡ್ಕೊಂಡ್ಬಿಟ್ಟಾರೆ. ನೀವು ಏನೇ ಕೇಳೋ ಇಷ್ಟೇ ಹೇಳೋದವ್ರು. ಆಯ್ತು, ನೀವು ನೆಕ್ಸ್ಟ್ ಕ್ವಶನ್ ಕೇಳ್ತಿರಲ್ಲ ಮೇಡಮ್, ನೀವು ನೆಕ್ಸ್ಟ್ ಕ್ವಶನ್ ಕೇಳ್ತಿರಲ್ವಾ, ಅವ್ರ ಆನ್ಸರ್ ಮಾಡಕ್ ಸ್ಟಾರ್ಟ್ ಮಾಡಿ, ನಾನೇ ಹೇಳ್ತೀನಿ ಆನ್ಸರ್, ನೀವು ನೋಡ್ಬೇಕು. ಸರಿ, ನೆಕ್ಸ್ಟ್ ಕ್ವಶನ್. ಸಂಜನಾ ಮೇಡಮ್ ಅವ್ರ ಬಾಯ್ ಫ್ರೆಂಡ್ ಹೆಸರೇನು? ಇದಕ್ಕೆ ಆನ್ಸರ್ ನೀವು ಮಾಡ್ಬೇಕು ಇವಾಗ. ಅದು ಗೊತ್ತಿಲ್ಲ ಮೇಡಮ್, ಅದು ಅಲ್ವಾ? ಸಿನಿಮಾ ವಿಚಾರ ನಾನು ಮಾತಾಡಿದೆ ಅಷ್ಟೇ, ನಾವು ಬೇರೆ ಪರ್ಸನ್ ಗೊತ್ತಿಲ್ಲ. ಸರಿ, ಇವಾಗ ಸಿನಿಮಾದ ಆಲ್ರೆಡಿ ಟೀಸರ್ ಸಖತ್ ರೆಸ್ಪಾನ್ಸ್ ಬಂದಿದೆ, ಸಾಂಗಿಗೂ ಕೂಡ ಅಷ್ಟೇ ರೆಸ್ಪಾನ್ಸ್ ಬಂದಿದೆ. ಇವಾಗ ಕ್ವಾಲಿಟಿ ವೈಸ್ ಸಖತ್ತಾಗಿದೆ. ಸೊ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿನೇ ಬರ್ತಾ ಇದ್ದೀರಾ ಸಿನಿಮಾಗೆ. ಟೆಕ್ನಿಕಲಿ ಹೇಳೋದಾದರೆ, ಯಾಕಂದರೆ ಆಲ್ಮೋಸ್ಟ್ ಗ್ರಾಫಿಕ್ಸು ತುಂಬ ಇದೆ. ಸೊ ಎಲ್ಲೂ ನೋಡಿದಾಗ ತುಂಬ ಫೇಕ್ ರಿಯಲಿಸ್ಟಿಕ್ ಆಗಿ ಕಾಣಿಸುತ್ತೆ, ತುಂಬ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದು ನಮ್ಗೆ ಇಡೀ ಟೆಕ್ನಿಕಲ್ ಟೀಮ್, ನಮ್ಮ DOP ಬಂದು ಗಿರಿ ಸರ್ ತುಂಬ ಅದ್ಭುತವಾಗಿ ವರ್ಕ್ ಮಾಡಿದ್ದಾರೆ. ಹಾಗೆ ಮ್ಯೂಸಿಕ್ ಬಂದು ಜೂಡಾ ಸ್ಯಾಂಡಿ ಅವರು ಕಂಪ್ಲೀಟ್ ಸಿನಿಮಾಗೆ ಒಳ್ಳೆ BGM ಎಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿದ್ದಾರೆ ಅಂತ. ನಾನು ಇನ್ನೂ ನೋಡಿಲ್ಲ ಕಂಪ್ಲೀಟ್ ಸಿನಿಮಾ, ಈಗ 2-3 ಡೇಸಲ್ಲಿ ನೋಡ್ತೀವಿ. ತುಂಬ ಖುಷಿ ಇದೆ, ಸಾಂಗ್ಸ್ ಎಲ್ಲ ತುಂಬ ಅದ್ಭುತವಾಗಿ ಬಂದಿದೆ. ಜೊತೆಗೆ ನೀವು ಹೇಳಿದಾಗ ಆ CG ವರ್ಸ್ ಮೇನ್ ಈ ಬ್ಲಡ್ ಇದೆಲ್ಲ ಇರೋದ್ರಿಂದ, ಸೊ ಅದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಇಡೀ ಸಿನಿಮಾ. ಸೊ ಅದನ್ನೆಲ್ಲ ಸ್ವಲ್ಪ ನಮ್ಮ ನಿರ್ದೇಶಕರು ಕೂತ್ಕೊಂಡು ಇದೇ ಥರ ಬೇಕು ಅಂತ ಮಾಡಿಸ್ತಾ ಇದ್ದಾರೆ. ಓವರಾಲ್ ಎಲ್ಲೂ ಕಾಂಪ್ರಮೈಸ್ ಆಗ್ದಂಗೆ ನಮ್ಮ ಪ್ರೊಡಕ್ಷನ್ ಹೌಸ್, ನಮ್ಮ ಸಮೃದ್ಧಿ ಮಂಜು ಸರ್ ಸಿನಿಮಾಗೆ ಏನು ಬೇಕೋ ಅದು ಪಟ್ಟು ಮೀನೇ ತುಂಬ ಚೆನ್ನಾಗಿ ಅದ್ಭುತವಾಗಿ ಖರ್ಚು ಮಾಡಿ ಮಾಡಿಸ್ತಾರೆ. ಸೊ ಆರ್ಟಿಸ್ಟ್ಗಳಿಗಂತ ಬಂದಾಗ, ಮೀನ್ ಹೀರೋ ಹೀರೋಯಿನ್ ಅಂತ ಬಂದಾಗ ಪ್ರತಿ ಸಿನಿಮಾನೂ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗೇ ಇರುತ್ತೆ, ಹಾಗೆ ವರ್ಕ್ ಮಾಡಿರ್ತಾರೆ. ಸೊ ಈ ಸಿನಿಮಾನೂ ಕೂಡ ನಿಮ್ಗಳಿಗೆ ಎಷ್ಟು ಸ್ಪೆಷಲ್ ಆಗುತ್ತೆ? ಪ್ರತಿ ಸಿನಿಮಾನೂ ನಮಗೆ ಒಂದೊಂದು ಸಿನಿಮಾನೂ ನಾವು ಖುಷಿಯಿಂದ ಇಷ್ಟಪಟ್ಟೆ ಮಾಡಿರ್ತೀವಿ. ಸೊ ಹಾಗೆ ನಾವು ಪ್ರತಿ ಪಾತ್ರ ಮಾಡಬೇಕಾದ್ರೂ ಖುಷಿನ ಇಷ್ಟಪಟ್ಟು ಮಾಡೋದ್ರಿಂದ ನಮ್ಮ ಅದು ಇದರಲ್ಲಿ ಗ್ರಾಫಲ್ಲಿ ಉಳಿಯುತ್ತಲ್ಲ, ಲೈಫ್ ಲಾಂಗ್ ಉಳಿಯುತ್ತೆ.
ಡೈರೆಕ್ಟರ್ದು ಫಸ್ಟ್ ಸಿನಿಮಾ ಇದು. ಫಸ್ಟ್ ಸಿನಿಮಾದಲ್ಲೇ ಇಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ಅವ್ರ ಬಗ್ಗೆ ಅವ್ರ ಡೈರೆಕ್ಷನ್ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಖುಷಿ ಇದೆ. ಅದನ್ನೇ ಕತೆ ಹೇಳಬೇಕಾದ್ರೆ ಆ ವೇ ಆಫ್ ನರೇಷನ್ ಇದ್ದಾಗ ನಮ್ಗೆ ಖುಷಿ ಇಷ್ಟ ಆಗಿದೆ ಅಂದ್ರೆ ಇವತ್ತು ಇಲ್ಲಿವರೆಗೂ ಬಂದು ಯಾಕೆ ಪ್ರಮೋಷನ್ ಕೂತಿರೋದು. ಇಲ್ಲ ಆಗಿದ್ರೆ ಸಾಧ್ಯ ಆಗ್ತಾಯಿಲ್ಲ. ಜೊತೆಗೆ ಅವ್ರು ಮಾಡಿದಂಥ ಒಂದು ಸ್ಕ್ರಿಪ್ಟ್ ಆಗಿರ್ಬೋದು, ಅದನ್ನು ಹೇಳೋ ರೀತಿ ಆಗಿರ್ಬೋದು, ಜನಕ್ಕೆ ತಲುಪಿಸೋ ರೀತಿ ಮಾಡ್ಕೊಂಡಿದ್ದ ಯೋಚನೆಗಳಾಗಿರ್ಬೋದು ತುಂಬ ಇಷ್ಟ ಆಗಿದೆ. ಮ್ಯಾಮ್ ಡೈರೆಕ್ಟರ್ ಬಗ್ಗೆ ಏನು ಹೇಳ್ತೀರಾ? ಅದೇ ಈಗ ತನ್ವೀರ್ ಅವ್ರು ಹೇಳ್ದಾಗ ಏನಂದ್ರೆ ಸ್ಕ್ರಿಪ್ಟ್ ಬಂದು ನನಗೆ ಹೇಳಿದಾಗ ಫಸ್ಟ್ ಕೇಳಿ ಆಯ್ತಾ, ಆಮೇಲೆ ಅವ್ರಿಗೆ ಅದು ಅರ್ಥ ಮಾಡ್ಕೊಳ್ಳಿ ನಾವು ಹೇಳೋದ್ಮೇಲೆ ಬರೋದು ಅಂತ. ಏನ್ ಹೇಳಕ್ಕಾಗುತ್ತೆ ಡೈರೆಕ್ಟರ್ ಬಗ್ಗೆ ಸೇಮ್ ಹೇಳಕ್ಕಾಗುತ್ತೆ ಅಂದ್ರೆ ತುಂಬಾ ಪ್ಯಾಷನೇಟ್ ಡೈರೆಕ್ಟರ್ ಅವರು. ಅಂಡ್ ಇಬ್ರು ಕತೆ ಇಷ್ಟಪಟ್ಟು ನಾವು ಸಿನಿಮಾ ಮಾಡಿರೋದಲ್ಲ, ಸೊ ಅದನ್ನೇ ಹೇಳ್ಬೇಕು. ಅವ್ರದ್ದು ಫಸ್ಟ್ ಶಾರ್ಟ್ ಮೂವಿ ನೋಡಿದ್ದು ಬೆಲ್ ಅಂತ ಸಿನಿಮಾ ನೋಡಿ, ಮತ್ತೆ ಇನ್ನೊಂದು ಬೇರೆ ಹೇಳಕ್ಕಾಗತ್ತಾ? ಅದನ್ನ ನೋಡಿನೇ ಅವ್ರು ಕೇಪಬಲ್ ಇದ್ದಾರೆ ಅಂತ ಗೊತ್ತಾಯ್ತು. ಸೊ ಅದನ್ನ ಒಪ್ಕೊಂಡು ಜೊತೆಗೆ ಪ್ರೊಡಕ್ಷನ್ ಹೌಸು ಮ್ಯಾಟರ್ ಆಗುತ್ತೆ. ಬಿಕಾಸ್ ಸಿನಿಮಾ ಸ್ಟಾರ್ಟ್ ಆಗಿ ನಿಂತೋಗ್ಬಿಟ್ರೆ ಅದು ಇದಾಗುತ್ತಲ್ವಾ. ಸೊ ಅದನ್ನು ನೋಡ್ಕೊಬೇಕಾಗುತ್ತೆ. ಸೊ ನನ್ನ ಕೆರಿಯರಲ್ಲಿ ಚೆನ್ನಾಗಿ ಮಾಡಿ. ಅಲ್ಲ ಆ್ಯಕ್ಚುಲಿ ಇದು ನನ್ನ ಕ್ವಶನ್. ಇಬ್ರಿಗೂ ಬೆಳಗಿಂದ ಒಂದು 4-5 ಇಂಟರ್ವ್ಯೂ ಕೊಟ್ರಾ ಯಾರು ಇವತ್ತು? ಅಲ್ಲ ಇವ್ರೆಂತ ಹೊಸ ಏಳನೇ ಇಂಟರ್ವ್ಯೂ ಯಾರು ನೀವು ಎಂತ ಹೊಸ ಕೇಳ್ಬಿಡ್ಬೇಕು ನಿಂತು ನೋಡಿ. ಹೇಳ್ತಿದ್ರು ಅವರು. ಮತ್ತೆ ಅಲ್ಲ ಮ್ಯಾಮ್, ಎಷ್ಟು ಪ್ರತಿ ಒಂದು ವರ್ಡನ್ನು ಸರ್ ಹಂಗೆ ಗೊತ್ತು ನೆನ್ಪಿಟ್ಕೊಂಡು ನಂಗೆ. ಹೇಳಿದಾರಲ್ಲ. ಅಂದ್ರೆ ನೀವು ಎಲ್ರಿಗೂ ಇದೇ ಆನ್ಸರ್ ಮಾಡಿದ್ದೀರಾ ಅಂತ ಅಲ್ವಾ? ಇಂಟರ್ವ್ಯೂ ಚೆಕ್ ಮಾಡಿ ಗೊತ್ತಾಗ್ತದೆ. ಸರಿ, ಏನ್ ಸರ್ ಪಾಪ ಈ ಹುಡುಗರಲ್ಲಿ ಕೂತ್ ನಿಮ್ಮವರೇ ಕೂತೆಲ್ಲ ಕೇಳಿ ಎಷ್ಟು ಓದ್ ಇಂಟರ್ವ್ಯೂಲಿ ಇದೇ ಮಾತು ಹೇಳಿದ್ರು ಅಂತ. ಇವಾಗ ನೀವು ಕ್ವೆಶ್ಚನ್ ಎಲ್ಲ ಇಂಟರ್ವ್ಯೂಲು ಮಾಸ್ ಸಿನಿಮಾ ಅಂದ್ರೆ ಹೀರೋಯಿನ್ಸ್ ಸ್ಪೇಸ್ ಇಲ್ಲ, ಮಾಸ್ ಸಿನಿಮಾ ಅಂದ್ರೆ ಹೀರೋಯಿನ್ ಸ್ಪೇಸ್ ಇಲ್ಲ. ಒಂದ್ ಇಲ್ಲ, ಕಡೆ ನನ್ನ ಸಿನಿಮಾ ಇದೆ. ಯಾರು ಹೇಳಿದ್ರು? ಇಲ್ಲ, ನಾನು ಆ ಥರ ಕ್ಯಾರೆಕ್ಟರ್ ಒಪ್ಕೊಳ್ಳಲ್ಲ, ನಾನು ಮರ ಸುತ್ತ ಕ್ಯಾರೆಕ್ಟರ್ ಒಪ್ಕೊಳ್ಳಲ್ಲ. ನನ್ನ ಸಿನಿಮಾ ಒಂದ್ ಸಿನಿಮಾಲಿ ನಾನು ಇಲ್ಲ ಸ್ಪೇಸ್ ಇದೆ, ಒಂದ್ ಸಿನಿಮಾ ಇಲ್ಲ ಇದ್ರಲ್ಲಿ ಸ್ಪೇಸ್ ಹಂಗೆ ಹೇಳಕ್ಕಾಗ, ಒಂದೇ ಹೇಳಕ್ಕಾಗುತ್ತೆ. ಸ್ಪೇಸ್ ಇದೆ ಸಿನಿಮಾಲಿ. ಆಯ್ತು, ನೀವೀಗ ಮರ ಸುತ್ತ ಅನ್ನೋ ವರ್ಡ್ನ ಎಲ್ಲಿಂದ ಕಾಪಿ ಮಾಡಿದ್ರೆ ಸತ್ಯ ಹೇಳಿ. ಅದೇ ಎಷ್ಟು ಸರಿ ಇರಿ, ಹೇಳಿ ಸತ್ಯ ಹೇಳಿ. ಮರ ಸುತ್ತ ಅನ್ನೋ ವರ್ಡ್ ಎಲ್ಲಿಂದ ಕಾಪಿ ಮಾಡಿದ್ರು? ಇಟ್ಸ್ ಕಾಮನ್ ಕನ್ನಡ ವರ್ಡ್. ಎಲ್ಲಿಂದ ಕಾಪಿ ಮಾಡಿದ್ದು? ಕಾಪಿ ಮಾಡಿದ್ದು ಎಲ್ಲಿಂದ? ಅಷ್ಟೇ ಬೇಕಾಗಿ ಕಾಪಿ ಅಲ್ಲ, ಇಟ್ಸ್ ಕಾಮನ್. ಕಾಪಿ ಮಾಡಿದ್ದು ಎಲ್ಲಿಂದ? ಕಾಪಿ ಮಾಡಿದ್ದು ಎಲ್ಲಿ? ಸತ್ಯ ಒಪ್ಕೊಳ್ಳಿ. ನೀವು ಮೈಥಾಲಜಿ ಬೇಡ ಸತ್ಯ ಒಪ್ಕೊಳ್ಳೋದು ರೆಡಿ ಇಲ್ಲ. ನಾರ್ಮಲ್ ಕನ್ನಡ ವರ್ಡ್. ಮುಕ್ಕಾಲ್ ಭಾಗ ಆಂಕರ್ ಕ್ವಶನ್ ಕೇಳ್ತಾರೆ ನೋಡಿ, ಅದರಿಂದ ಪದಗಳನ್ನ ಎತ್ಕೊಂಡ್ಬಿಡೋದು, ಇವ್ರು ಅದನ್ನ ನೆಕ್ಸ್ಟ್ ಆನ್ಸರ್ ಮಾಡೋದು. ಬೆಳಗ್ಗೆಯಿಂದ ಹಿಂಗೆ ನಡೀತಾ ಇರೋದು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಮರ ಸುತ್ತದಂತೆ ಅದು ಪಾಪ ಆಪೋಸಿಟ್ ಆಂಕರ್ ಕೇಳಿದ್ರು, ಇಲ್ಲ ನೀವು ಕಂಪ್ಲೀಟ್ ಸಿನಿಮಾ ಥ್ರೂ ಔಟ್ ಇರ್ತೀರಾ ಅಥವಾ ಬೇರೆ ತರ ಮರ ಸುತ್ತ ಕ್ಯಾರೆಕ್ಟರ್? ಈಗ ಮರ ಸುತ್ತ ಅಂತ ನಡ್ಕೊಂಡ್ಬಿಟ್ಟವ್ರು. ಈಗ ಇವರೇ ಹೇಳ್ತಾರೆ ಈಗ ಅದು. ನಂಗೆ ತಲೆ ಇಲ್ಲ, ಇಷ್ಟು ದಿನ ನಾನು ಯಾವ ಸಿನಿಮಾ ಪ್ರಮೋಟ್ ಮಾಡಿಲ್ಲ ಅಂತ. ಹಂಗೆ ಹೇಳಿಲ್ಲ ಮ್ಯಾಮ್. ಅಲ್ಲ ಪಾಪ ಅವ್ರುಗಳು ಅಬ್ಸರ್ವ್ ಮಾಡಿಲ್ಲ ಇದನ್ನ. ಎಲ್ಲ ಸಿನಿಮಾದವರು ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ ಅಷ್ಟೇ. ಅಲ್ಲ ಮ್ಯಾಮ್, ಇವಾಗ ಸರ್ ಅಷ್ಟು ಅಬ್ಸರ್ವ್ ಮಾಡಿ ಹೇಳ್ತಾ ಇದಾರಲ್ವಾ. ಸೊ ಇವಾಗ ನಾನು ಕೇಳೋ ಕ್ವಶನ್ಗೆ ಅವ್ರಾಗಿದ್ರೆ ಯಾವ ಥರ ಆನ್ಸರ್ ಮಾಡ್ತಿದ್ರು? ಇವಾಗ ನಾನು ಆಲ್ರೆಡಿ ಕೇಳಿರೋ ಕ್ವಶನೇ ಕೇಳ್ತೀನಿ. ಸೊ ನೀವು ಅಬ್ಸರ್ವ್ ಮಾಡಿರ್ತೀರಲ್ವಾ ಇದುವರೆಗೂ. ಸೊ ಅವ್ರು ಏನು ಆನ್ಸರ್ ಮಾಡ್ತಾರೆ ಅನ್ನೋದನ್ನ. ಡೈರೆಕ್ಟರ್ ಬಗ್ಗೆ ಹೇಳಿದ್ನಲ್ಲ. ಅಲ್ಲ ಸರ್, ಅವ್ರೇನು ಆನ್ಸರ್ ಮಾಡ್ತಾರೆ ನೀವು ಹೇಳಿ, ನೀವಾಗಿದ್ರೆ ಯಾವ ಥರ ಹೇಳ್ತಿದ್ರಿ ಅನ್ನೋದನ್ನ ಅವ್ರು. ಅದನ್ನೇ ನಾನು ಹೇಳ್ಬಿಟ್ನಲ್ಲ ಮೇಡಮ್, ಬೇರೆ ಕ್ವಶನ್ ಕೇಳಿ, ಅವಾಗ ಹೇಳಿ ನೋಡೋಣ. ಕೇಳಿ ಓಕೆ, ಇವಾಗ ನಾನು ಒಂದು ಇನ್ ಕೇಸ್ ಸರ್ ನಿಮ್ಗೇನೆ ಫಸ್ಟ್, ಆಮೇಲೆ ಮೇಡಮ್ ಕೇಳ್ಬಿಡೋಣ. ನೀವು ಇನ್ನೂ ಹೇಗಿದ್ರು ಮದುವೆ ಆಗಿಲ್ಲ, ಬ್ಯಾಚುಲರ್ ಅಲ್ವಾ? ಇವಾಗ ಇಂಟ್ರೆಸ್ಟ್ ಇಲ್ಲ ಮೇಡಮ್ ನಮ್ಗೆ. ಅಂದ್ರೆ ನಮ್ ಗುರಿ ಅದು ಫ್ಯಾಕ್ಟ್ ಹೇಳ್ತೀನಿ. ಯಾರೋ ಹೇಳ್ಕೊಟ್ಟಿಲ್ಲ, ಅದನ್ನ ಕಾಪಿ ಮಾಡಿಲ್ಲ ಮೇಡಮ್. ಇದು ಅಂದ್ರೆ ಅವ್ರು ಸರಿ ಸರ್ ಹೇಳ್ತಾ ಇಲ್ಲ. ಆಕ್ಚುಲಿ ನಿಮ್ಗೆ ಹೇಳಕ್ಕೆ ಬಿಡ್ಲಿಲ್ಲ ಅವರು. ಇಲ್ಲ ಮೇಡಮ್, ನಾನು ಬೆಳ್ದಿದ್ದೆ ಬೇರೆ ತರ. ಸೊ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಮೇಡಮ್. ಬೆಳೆದಿದೆ ಬೇರೆ ತರ ಅಂತ ಯಾವತ್ತು ಹೇಳಿಲ್ಲ. ನಮ್ಮ ತಾಯಿ ಏನೇನು ಊಟ ಹೇಳ್ಬಿಟ್ಟಿರ ಹುಡುಗಿರ ಜೊತೆ. ಸೊ ಅದೆಲ್ಲ ಇಂಟ್ರೆಸ್ಟ್ ಬಂದಿಲ್ಲ. ನಾನು ನನ್ನ ಕೆಲಸ ಅಷ್ಟೇ. ಹಾಗಾಗಿ ಅದರಲ್ಲೆಲ್ಲ ಇವಾಗಲೂ ಇಂಟ್ರೆಸ್ಟ್ ಇಲ್ಲ ನನಗೆ. ಕೆಲಸ ಸಿನಿಮಾ ನೋಡ್ತೀವಿ, ಕೆರಿಯರ್ ನೋಡ್ತೀವಿ ಫಸ್ಟ್, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಇದನ್ನ ನಾನು ನೀವ್ ಹೇಳ್ಕೊಟ್ಟಂಗೆ ಹೇಳದ್ನ ಅಥವಾ ಏನೋ ನನ್ನ ಸ್ವಂತ ನಾನು ಮಾತಾಡ್ತಿರೋದು. ಆಪೋಸಿಟ್ ಪರ್ಸನ್ ಕುತ್ಕೊಂಡು ಅದನ್ನ ಹೇಳಿ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡಿ ಹೇಳ್ತಾರಲ್ಲ. ಕನ್ನಡ ವರ್ಡ್ಸ್ ಯೂಸ್ ಮಾಡಕ್ಕಾಗುತ್ತೆ ಅಂತ ನಿಮ್ ಸ್ವಂತವಾದ ಯೂಸ್ ಮಾಡಿ. ಆಂಕರ್ ಹೇಳಿದ್ರೆ ನೆಕ್ಸ್ಟ್ ಆಂಕರ್ಗೆ ಬಂದ್ಬಿಟ್ಟು ಅದನ್ನ ಹೇಳಿದ್ರೆ. ಸರ್ ಇವಾಗ ಒಂದು ಹುಡುಗಿಗೆ ನೀವು ಇಂಪ್ರೆಸ್ ಮಾಡಬೇಕು ಅಂದ್ರೆ 5 ಟಿಪ್ಸ್. ಹುಡುಗಿಗೆ ಗೊತ್ತಾಯ್ತು ನಿಮ್ಮ ಮಾತಲ್ಲೇ ಸ್ವಲ್ಪ ಅದರಿಂದ ದೂರ ಅಂತ, ಆದರೂ ನಮಗೋಸ್ಕರ ಒಂದು ಹುಡುಗಿಗೆ, ಸಂಜನಾ ಮ್ಯಾಮ್ ಪಕ್ಕದಲ್ಲೇ ಇದ್ದಾರೆ, ನಿಮ್ಗೆ ಇಷ್ಟ ಆಗಿರೋ ಹುಡುಗಿ ನಿಮ್ಮ ಪಕ್ಕದಲ್ಲೇ ಕೂತಿರ್ಬೇಕಾದ್ರೆ, ಸೊ ಅವ್ರಿಗೆ ಇಂಪ್ರೆಸ್ ಮಾಡಬೇಕು ನೀವು. ಇವಾಗ ಒಂದು ಮಾಡ್ತಾರೆ ಅಂತ 5 ವಿಷಯದಲ್ಲಿ ಇಂಪ್ರೆಸ್ ಮಾಡಿ. 5 ವಿಷಯದಲ್ಲಿ ಇಂಪ್ರೆಸ್ ಏನಾದರೂ ಒಂದು ಹೇಳಿ, 5 ಪಾಯಿಂಟ್ಸ್. ಸರಿ, ನಾನು ಹೇಗೆ ಇವಾಗ ಕ್ಯಾರೆಕ್ಟರ್ ಈಚೆ ಬರಬೇಕು? ಆಗಲ್ಲ ಸರ್, ಬನ್ನಿ ಸರ್, ಬನ್ನಿ, ಬರ್ಬೇಕು ನೀವು ಇವಾಗ. ಇಲ್ಲ ಇಲ್ಲ, ಕಾಪ್ ಕ್ಯಾರೆಕ್ಟರ್ ಆಗಿರೋದು ಅದರಲ್ಲಿ ಇಲ್ಲ ಸರ್, ಇದೆಲ್ಲ ನಮ್ಮ ರಿಕ್ವೆಸ್ಟ್ ಅಂತ ಸರ್.
ಏನು ಹಯಗ್ರೀವ್ ಅವ್ರಿಗೆ ವೈಫ್ ಇಲ್ವಾ? ಅಲ್ವಾ? ಹಯಗ್ರೀವ್ ಅವ್ರಿಗೆ ಇವಾಗ ಸಿನಿಮಾದಲ್ಲೇ ಆದ್ರೂ ಕೂಡ ಹೇಗೆ ಇಂಪ್ರೆಸ್ ಮಾಡ್ತೀರಾ? ಹೆಂಡತಿಗೆ ಇಂಪ್ರೆಸ್, ಪಕ್ಕದಲ್ಲೇ ಕೂತಿದ್ದಾರೆ. ಹೆಂಡ್ತಿಗೆ ಇಂಪ್ರೆಸ್, ಸಿನಿಮಾದಲ್ಲಿ ಇಂಪ್ರೆಸ್ ಮಾಡೋದು ನೀವು ನೋಡ್ಬಿಟ್ರೆ ದಯವಿಟ್ಟು ಇಲ್ಲೇ ಬೇಡ ಸರ್, ಇದು ಹಾಕೋದೇ ಬೇಡ, ನೀವೇ ಹೇಳ್ತೀರಾ ಸಿನಿಮಾದಲ್ಲಿ. ಅದಕ್ಕೆ ಅಂದ್ರೆ ಹುಡುಗಿರ ಆಸೆ ಇರುತ್ತೆ ಸರ್ ಆಡಿಯನ್ಸ್ಗೆ, ಓಕೆ ಧನ್ವೀರ್ ಅವ್ರು ಯಾವ ತರ ಹುಡುಗಿ 27ನೇ ತಾರೀಕು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿ ನೀವು ಎಲ್ಲ ಇಲ್ಲೇ ತೋರಿಸ್ಬಿಟ್ರೆ. ಸಿನಿಮಾದಲ್ಲ ಸರ್ ನಾ ಕೇಳ್ತಿರೋದು, ಜನರಲ್ ಆಗಿ ಹುಡುಗಿರಿಗೆ ಒಂದು ಕ್ಯೂರಿಯಾಸಿಟಿ ಆಯ್ತು, ಇರುತ್ತಲ್ವಾ? ಜನರಲ್ ಆಗಿ ಹುಡುಗಿಯ ಕ್ಯೂರಿಯಾಸಿಟಿ ಇರುತ್ತಲ್ವಾ ನೀವು ಹೇಳ್ದಂಗೆ. ಸೊ ಅದನ್ನ ಸಿನಿಮಾದಲ್ಲಿ ನೋಡಿ ಯಾವ ತರ ಮಾಡ್ತಾರೆ ಧನ್ವೀರ್ ಅಂತ. ಸರ್ ಇದು ಯಾವ ತರ ನ್ಯಾಯ ಸರ್ ಇದು? ನ್ಯಾಯನೇ ಮೇಡಮ್. ಇವಾಗ ಓಕೆ ನಾನು ಒಂದು ಹುಡುಗಿಯಾಗಿ ಸರ್ ಇವಾಗ ಏನಾದ್ರು ನಾನು ಒಪ್ಕೋತಾ ಇಲ್ಲ, ಬೈ ಚಾನ್ಸ್ ಯಾಕಂದ್ರೆ ಹೇಳಿದ್ವಿ ಈಗ ಒಪ್ಕೊತಾ ಇಲ್ಲ ಅಂತ ಏನು ಕೇಳಿದ್ರಿ, ನಾವೇನು ಮಾತಾಡೋಣ. ಕಾಪಿ ಮಾಡಿದ್ರು ನಿಜ ಹೇಳ್ತೀನಿ, ಕರೆಕ್ಟ್ ಆಗಿ ಹೇಳಿದ್ರಿ, ಹೇಳೋದಿಲ್ಲ. ನಿಜ ಕರೆಕ್ಟ್ ಆಗಿ ಹೇಳಿದ್ರಿ. ನಿಜ ಹೇಳ್ತೀನಿ, ನಿಜವಲ್ಲ ನಿಜ ಹೌದು ಸರ್ ಅವ್ರು ಕರೆಕ್ಟ್ ಆಗಿ ಹೇಳಿದ್ರು. ಕ್ವೆಶ್ಚನ್ ಒಪ್ಕೊಂಡು ಕರೆಕ್ಟ್ ಆಗಿ ಆನ್ಸರ್ ನಿಮ್ಮ ಟೈಮಲ್ಲಿ ಹಣೆ ಮಾಡಿ ನಿಜ ಹೇಳ್ತಾರೆ ಅವಾಗಿಂದ. ಮಾಡಿ ನೋಡೋಣ, ಮಾಡಿ ನೋಡೋಣ, ಅವಾಗಿಂದ ನಿಜ ಹೇಳ್ತಂತೆ ಹಣೆ ಮಾಡಿ ಮಾಡಿ ಹಣೆ ಮಾಡಿ. ಅರ್ಥ ಇದೆ ಸುಳ್ಳು ಅಲ್ಲ ಸರ್, ಯಾಕೆ ಸರ್ ಇಷ್ಟು ದೂರ ನಿಮ್ಗೆ ಲವ್ ಅಂದ್ರೆ? ಯಾಕೆ ಭಯನಾ? ಸದ್ಯಕ್ಕಿಲ್ಲ ನಮ್ದು ಕೆರಿಯರ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇರ್ತಾರೆ. ಇವಾಗ ಓಕೆ, ಇವಾಗ ಡೈರೆಕ್ಟ್ರೇ ಬಂದು ಓಕೆ ಒಂದು ಇವಾಗ ಹೀರೋ ಅನ್ನೋದನ್ನ ಸೈಡ್ ಇಟ್ಬಿಟ್ಟು ಒಂದು ಆಡಿಷನ್ಗೆ ಹೋಗಿರೋ ತರ ಅಂತ ತಗೊಳ್ಳೋಣ. ಆ ರೂಟಲ್ಲಿ ಯಾವ ಆಡಿಷನ್? ಇವಾಗ ನೀವೇ ಒಂದು ಆಡಿಷನ್ ತಗೊಳ್ತಾ ಇದ್ದೀರಂದಾಗ ಡೈರೆಕ್ಟರ್ ಕೇಳ್ತಾರೆ, ಓಕೆ ಅಪ್ಪ ನಿನ್ಗೊಂದು ಲವರ್ ಬಾಯ್ ಕ್ಯಾರೆಕ್ಟರ್ ಕೊಡ್ತೀವಿ, ಹುಡುಗಿಗೆ ಇಂಪ್ರೆಸ್ ಮಾಡ್ಬೇಕು. ಹೇಳ್ಕೊಡಿ ಸರ್, ಮಾಡ್ತೀನಿ ಅಂತೀನಿ, ಮಾಡ್ತೀನಿ ಅಂತೀನಿ. ನಿಜವಾಗ್ಲು ನೀವು ಫೈನಲಿ ಹುಡುಗಿರ ಆಸೆ ಈಡೇರಿಸೋದೇ ಇಲ್ಲ ಅಂತ ಅನ್ಸುತ್ತಲ್ವಾ? ಅದಕ್ಕೆ 27ನೇ ತಾರೀಕು ಬರ್ಲಿ ಅಂತ ಹೇಳ್ತಾ ನೀವು ನೋಡ್ರೆ ನಿಮ್ಗೆ ಅಷ್ಟೊಂದು ಅವ್ರಿಗಿಂತ ನಿಮ್ಗೆ ಯಾಕೆ ಹತ್ರ ಕಾಣ್ತಾ ಇದ್ದೀವಿ. ನಾನು ನೋಡಿ ಅಲ್ಲ, ನೀವು ಅಷ್ಟು ಹೇಟ್ ಮಾಡ್ತೀರಾ ಅನ್ವಾಗ ಅದರಿಂದ ಅಷ್ಟು ದೂರ ಇರ್ತೀವಿ ಅಂತ ಅಂದಾಗ ಸೊ ನಿಮ್ ಕಡೆ ಯಾವ ತರ ರೆಸ್ಪಾನ್ಸ್ ಬರುತ್ತೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವಾ? ಸೊ ಹಾಗೆ ಸರ್ ಬಿಡಿ ಸರ್, ಡಿಸಪಾಯಿಂಟ್ ಆಯ್ತು ನನಗೆ ಇದು. ನಿಮ್ಗೆ ಯಾಕೆ ಡಿಸಪಾಯಿಂಟ್ ಆಗ್ಬೇಕು? ನೀವು ಅಟ್ಲೀಸ್ಟ್ ಇಂಪ್ರೆಸ್ ಮಾಡ್ಲಿಲ್ವಲ್ಲ, ಇವಾಗ ಆಡಿಯನ್ಸ್ ಮಾಡಲ್ಲ ಅಂತ ಹೇಳಿಲ್ವ, 27ನೇ ತಾರೀಕು ಮಾಡ್ತೀವಿ, ವೇಟ್ ಮಾಡಿ ಅಂತ ಹೇಳಿ. ಸರಿ, ಒಂದು ರ್ಯಾಪಿಡ್ ಫೈರ್ ಆಡೋಣ ಇವಾಗ. ಕರೋಕೆ ಸಾಂಗ್ ಆಬ್ವಿಯಸ್ಲಿ ಕೇಳಿರ್ತೀರಾ ನೀವು, ಸೊ ರೀಸೆಂಟ್ ಆಗಿ ಕೇಳಿರೋದು ಮತ್ತೆ ನಿಮಗೆ ಇಷ್ಟವಾಗಿರೋದು. ಕರೋಕೆ ಸಾಂಗ್? ಎಸ್. ಇವಾಗ ಮ್ಯೂಸಿಕ್ ಬರ್ತಾ ಇರುತ್ತೆ, ಲಿರಿಕ್ಸ್ ಬರ್ತಾ ಇರುತ್ತೆ, ನಾವು ಅದ್ರ ಜೊತೆ ಹಾಡ್ತಾ ಇರ್ತೀವಲ್ಲ, ಸೊ ಆ ಥರದ್ದು ಯಾವುದಾದ್ರೂ ಟ್ರೈ ಮಾಡಿದ್ರಾ? ಟ್ರೈ ಮಾಡಿ ಮಾಡಿಲ್ವಾ? ಸೊ ನೀವಿಬ್ರು ಇವಾಗ ಹೀರೋ ಹೀರೋನ ಆಗದೆ ಇದ್ದಿದ್ರೆ ಯಾವ ಪ್ರೊಫೆಷನಲ್ನ ಸೆಲೆಕ್ಟ್ ಮಾಡಿರ್ತಾ ಇದ್ರಿ? ನಾನು ಐ ಟಿಲಿ ಇದ್ದೆ ಮುಂಚೆ, ಪ್ರಾಬ್ಲಿ ಐ ಟಿಲೇ ಇರ್ತಾ ಇದ್ದೆ. ಗೊತ್ತಿಲ್ಲ ಮೇಡಮ್, ಸೆಕೆಂಡ್ ಪೇ ಆಗಿತ್ತು ಅಷ್ಟೇ, ಏನ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಮದುವೆ ಮಾಡ್ಕೊಂಡು ನಿಮ್ಗೆ ಯಾಕೆ ಮದುವೆ ಅಂದ್ರೆ ಅಷ್ಟೊಂದು ಬರೇ ಮದುವೆ ಅಂದ್ರೆ ನಿಮ್ಮ ಮಮ್ಮಿಗೆ ಹೇಳಿ ಫಸ್ಟ್ ನಿಮಗೆ ಮಾಡಿಸ್ಬೇಕು, ಇಲ್ಲಾಂದ್ರೆ ಆಗಲ್ಲ ನಿಮ್ಗೆ ಕತೆ. ಇದು ಭಾರಿ ಹಿಂಸೆ ಆಗುತ್ತೆ ನಿಮ್ಗೆ. ನಮ್ಗೆ ಅರ್ಥ ಆಗ್ತಾ ಇದೆ ನಿಮ್ ಕಷ್ಟ, ನಮ್ಗೆ ತುಂಬಾ ಅರ್ಥ ಆಗ್ತಾ ಇದೆ. ಸಿನಿಮಾಗೆ ಬಂದ್ಬಿಟ್ಟು ಬಂದ್ರೆ ಹೆಣ್ಮಕ್ಳು ಮಾಡಬಾರ್ದು ಮನೆಗಳಲ್ಲಿ, ಫಸ್ಟ್ ಮದುವೆ ಮಾಡಿಸ್ಬೇಕು. ತಪ್ಪು ಮಾಡ್ತಾ ಇದ್ದೀರಾ ಆಂಟಿ, ತಪ್ಪು ಮಾಡ್ತಾ ಇದ್ದೀರಾ. ಫಸ್ಟ್ ಅದೇನಿದೆಯೋ ಮುಗಿಸಿ, ಇಲ್ಲಾಂದ್ರೆ ಆಗಲ್ಲ. ಮೂಗ್ದಾರ ಕಟಾಕಿ ನೀವು ಹೇಳಿ ಮ್ಯಾಮ್, ನಾನು ಸಿನಿಮಾನ ಲವ್ ಮಾಡ್ತಿದ್ದೀನಿ, ಸೊ ಬೇಗ ಆಗಲ್ಲ. ಅದು ಬರ್ತಾ ಇಲ್ವಲ್ಲ, ಅದು ಹೇಳ್ಕೊಟ್ರೆ ಬರ್ತಾ ಇರೋದು. ನೀವು ನೋಡಿ, ನೀವು ತಿರ್ಗಾ ಅಲ್ಲಿ ಇರೋದಕ್ಕೆ ಅದು ಹೇಳ್ತಾ ಇಲ್ಲ. ಹೌದಾ ಮ್ಯಾಮ್? ಅದು ನೀವು ಮುಂಚೆ ಆದ್ರೆ ನೀವು ಅವ್ರು ಹೇಳ್ದಂಗೆ ಹೇಳಿದ್ಮೇಲೆ ಹೇಳಿದ್ರಿ ಎಲ್ಲ ಅರ್ಥ ಮಾಡ್ಕೊಳ್ಳಿ ಅಲ್ವಾ? ಸೊ ಅವ್ರು ಹೇಳ್ದಂಗೆ ನೋಡಿದ್ರೆ ನೀವು ಮದ್ವೆ ಆಗ್ಬೇಕನ್ನೋ ಅರ್ಜೆಂಟ್ ಇದೆ. ಇವಾಗ ಹೇಳೋದು ನೋಡಿ, ಸತ್ಯ. ಓಕೆ, ಯಾವ ಸಾಂಗ್ ಕೇಳಿದಾಗ ಡ್ಯಾನ್ಸ್ ಮಾಡಬೇಕು, ಕೇಳಿದ ತಕ್ಷಣ ಡ್ಯಾನ್ಸ್ ಮಾಡ್ಬೇಕಪ್ಪ ಅನ್ಸುತ್ತೆ ಸರ್ ನಿಮಗೆ? ನಮಗೆ ಅದು ಯಾವ್ದ್ರಲ್ಲಿ ಯಾವ ಸಾಂಗ್ ಚೆನ್ನಾಗಿ ತುಂಬ ಇಷ್ಟ ಯೂಸ್ ನಾವು ಈ ತಮಟೆ ಬೀಟ್ಸ್ ಅದಕ್ಕೆ ಜಾಸ್ತಿ ಮೇಡಮ್. ಇದುವರೆಗೂ ನಿಮಗೆ ಸಿಕ್ಕಂತ ಬೆಸ್ಟ್ ಗಿಫ್ಟ್ ಯಾವುದು? ಜನಗಳ ಪ್ರೀತಿ. ನೋಡಿ ಕಾಪಿ ನೋಡಿ ಸರಿ, ಇದಕ್ಕಾದ್ರೂ ನೀವು ಬೇರೆ ಹೇಳ್ಬೇಕು ಇವಾಗ. ಬೆಸ್ಟ್ ನನ್ನ ಫಸ್ಟ್ ಸಿನಿಮಾ. ಓಕೆ, ಜಾಸ್ತಿ ಯೂಸ್ ಮಾಡೋದು ಎಮೋಜಿ ಯಾವುದು? ಜಾಸ್ತಿ ಯೂಸ್ ಇದು ಸ್ಟಾರ್. ಯಾವ ಸ್ಟಾರ್? ಸ್ಟಾರ್ ಅಂದ್ರೆ ಸ್ಪಾರ್ಕಲ್, ಮೂಡ್ ಸ್ಪಾರ್ಕಲ್ ಬರುತ್ತೆ. ಹಾ, ಗೊತ್ತಾಯ್ತು. ಸರಿ, ಸೇಮ್ ನಂದು, ಅದಕ್ಕೆ ಕೇಳಿದೆ ಯಾವ ಥರ ಸ್ಟಾರ್ ಅಂತ. ನೀವ್ ಯಾಕೋ ಚೀಟ್ ಮಾಡಿದ್ರಿ? ಸರಿ, ನೀವ್ ಯಾಕೋ ಅಲ್ವಾ? ಒಳ್ಳೆ ಕಥೆ ಆಯ್ತಲ್ಲ. ಓಕೆ, ಜಾಸ್ತಿ ವಾಟ್ಸ್ಆಪ್ ಅಲ್ಲಿ ಮಾಡಿರೋ ನಿಮ್ಗೆ ಏನಾರ ಬರ್ದು ಕೊಟ್ಬಿಟ್ಟು ನಾ ಸ್ಟಾರ್ ಬರೀ ನಿಂದೆ ಅಮ್ಮ ಅಂತ, ಬೇರೆ ಯಾವ್ದು ಯೂಸ್ ಮಾಡ್ಬಿಡಿ. ಅದೆಲ್ಲ ಹಂಗೆಲ್ಲ ನಾನೆಲ್ಲ ಡಿಬೇಟ್ ಮಾಡೋಕ್ಕಾಗಲ್ಲ. ಕಾಪಿ ಹೊಡೆದು ಅಷ್ಟೇ. ಗೂಗಲ್ ಅಲ್ಲಿ ಜಾಸ್ತಿ ಸರ್ಚ್ ಮಾಡಿರುವಂತ ಹಿಸ್ಟ್ರಿ ಯಾವುದು? ಸಂಜನಾ ಆನಂದ್ ಅವ್ರ ಹಸ್ಬೆಂಡ್ ಹೆಸರೇನು? ಸಂಜನಾ ಆನಂದ್ ಅವ್ರ ಮಕ್ಕಳ ಹೆಸರೇನು?
ಮಧ್ಯಾಹ್ನ ತಾನೇ ನೋಡಿದ್ವಿ ಮೇಡಮ್. ಸಂಜನಾ ನನ್ನ ಹಸ್ಬೆಂಡ್, ಸಂಜನಾ ಅವ್ರ ಬಗ್ಗೆ ಅಷ್ಟು ಗೂಗಲ್ ಚಿಲ್ಡ್ರನ್. ಮಾಡ್ಕೊಂಡಿರೋದು ಅವ್ರು ಕೇಳಿದ್ದು. ನಾನ್ ಅದನ್ನೇ ಗೂಗಲ್ ಸರ್ಚ್ ಮಾಡಿದ್ ಏನು ಅಂತ ಕೇಳಿದ್, ನಮ್ಮ ಬಗ್ಗೆ ಅಲ್ಲ. ಜಾಸ್ತಿ ಸರ್ಚ್ ಮಾಡಿ ಆ ಮಧ್ಯಾಹ್ನ ಕೂತ್ಕೊಂಡು 3 ಸತಿ ಮಾಡಿದ್ವಿ ಅದೇ ಅವ್ರ ಫೋನಲ್ಲೇ. ಸಂಜನಾ ಹಸ್ಬೆಂಡ್ ಇಸ್ತಾರೆ ಇನ್ನು. ಸರ್ ನಿಮ್ಗೆ ಯಾಕೆ ಸರ್ ಅವ್ರ ಹಸ್ಬೆಂಡ್? ಯಾಕೆ ಅಂದ್ರೆ ಅದನ್ನ ಹೇಳ್ತೀನಿ ಕೇಳಿ. ಅವ್ರದ್ದು ಬರೀ ಹೆಸರು ಹೊಡೆದ್ರೆ ಹಸ್ಬೆಂಡ್ ಇಬ್ರು ಮಕ್ಳಿದಾರೆ ಅಂತ ಬರುತ್ತಂತೆ ಗೂಗಲ್ ಅಲ್ಲಿ. ಸೊ ಅದಕ್ಕೆ ಇತ್ತು ಇವಾಗ ನಮ್ಗೆ ಯಾಕೋ ಡೌಟ್ ಹೊಡಿತು, ಇದು ಯಾಕೆ ಇವ್ರು ಹಿಂಗೆ ಹೇಳ್ತಾವ್ರು ಮಧ್ಯಾಹ್ನದಿಂದ, ನಾನು ಚೆಕ್ ಮಾಡೋಣ ಅಂತ ನೋಡಿದ್ರೆ ಅದನ್ನೇನೋ ಚೇಂಜ್ ಮಾಡ್ಸೋದಂತ ಅವ್ರು ಅದನ್ನ ಒಪ್ಕೊಂಡ್ರು. ಅಯ್ಯೋ ಎಂತ ಸುಳ್ಳು. ವಿಕಿಪೀಡಿಯಲ್ಲೆಲ್ಲ ಚೇಂಜ್ ಮಾಡ್ತೀವಿ ನೀವು ಹೇಳಿ. ಇಲ್ಲ ಇಲ್ಲ ಚೇಂಜ್ ಆಗ್ತಾ ಇರುತ್ತೆ ಅವಾಗ ಅವಾಗ, ಯಾರು ಮಾಡ್ತಾರೆ ಅಂತ ಗೊತ್ತಾಗಲ್ಲ ಅಂತ ಹೇಳಿದ್ರು. ಅದು ನೀವು ಚೇಂಜ್ ಮಾಡ್ತೀವಿ ತಾನೇ ನೀವು. ಚೇಂಜ್ ನಾನು ಫಸ್ಟೇ ಚೇಂಜ್ ಮಾಡಿಸ್ಬಿಡ್ತಾ ಇದ್ದೆ, ಬಟ್ ಅದು ಫ್ರೀಕ್ವೆಂಟ್ ಆಗಿ ಎಡಿಟ್ ಆಗ್ತಾನೆ ಇರುತ್ತೆ. ಬಟ್ ಅಲ್ಲ ಹಸ್ಬೆಂಡ್ ಬಂದ ತೆಗ್ದಿದೆ ಇವಾಗ ಕರೆಕ್ಟ್ ಬರ್ತಾ ಚೇಂಜ್ ಆಯ್ತು. ಅಲ್ಲ ಇವಾಗ ಚೇಂಜ್ ಆಯ್ತು ಅಂತ ಹೆಂಗೆ ಹೇಳಿ, ಹೆಂಗಾಯ್ತು ನಿಮ್ಗೆ ಗೊತ್ತಾಗುತ್ತೆ? ನಾನ್ ನೋಡಿದ್ದೆ ಯಾರು ಹಾಕಿದ್ರು ಸಮ್ ನೇಮ್ ಅಂಡ್ ದೆನ್ ಎರೇಸ್ ಆಯ್ತು. ವಿಚ್ ನೇಮ್? ಯಾವ್ದೋ ನೇಮ್ ಹಾಕಿದ್ರು. ಅಲ್ಲ ಏನೋ ಹಾಕಿದಾರೆ ಅಂದ್ರೆ ನಿಜ ಇದ್ರು ಇರ್ಬೋದಲ್ವಾ? ಬಂದ್ಬಿಡಿ ಅಷ್ಟೇ. ಎಂತ ಡ್ಯಾಮೇಜ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಕಂಪ್ಲೀಟ್ಲಿ ಸಿಂಗಲ್. ಓಕೆ. ಇನ್ ಕೇಸ್ ನೀವು ಸಾಕಿರೋಂಥ ನಾಯಿಗೆ ಮಾತು ಬರೋದಾಗಿದ್ರೆ, ಕೇಳಿಸೋ ಹಾಗಿದ್ರೆ, ಯಾರಿಗೂ ಹೇಳ್ದೇ ಇರೋಂಥ ಸೀಕ್ರೆಟ್ನ ಶೇರ್ ಮಾಡ್ತಿದ್ರಾ? ಆಫ್ ಕೋರ್ಸ್ ಮಾಡ್ತಾ ಇದ್ದೆ. ಖಂಡಿತವಾಗ್ಲೂ ಇವಾಗ್ಲೂ ಅದೇ ಬೈಯಕ್ಕಾಗ್ತದೆ. ನನ್ನ ಮಕ್ಳಿಗೆಲ್ಲ ಬಾಯಿಗೆ ಬಂದಂಗೆ ಬೈದ್ಬಿಡ್ತಾ ಇದೆ ಅಲ್ಲಿ. ಪಾಪ ಅದಕ್ಕೆ ಹತ್ರನೇ ಇರ್ತಾವಲ್ಲ ಮೇಡಮ್, ಇನ್ನೇನು ಮಾಡ್ತೇವೆ. ಸೂಪರ್. ನೀವು ಇದುವರೆಗೂ ಯಾರಿಗೆ ಜಾಸ್ತಿ ಸುಳ್ಳು ಹೇಳಿದ್ದೀರಾ? ಇದುವರೆಗೂ ಯಾರಿಗೆ ಜಾಸ್ತಿ ಸುಳ್ಳು ಹೇಳಿದ್ದೀರಾ? ಫ್ರೆಂಡ್ ಆಗಿರ್ಬೋದು, ಫ್ಯಾಮಿಲಿಲಾಗಿರ್ಬೋದು. ಇಲ್ಲ. ಹೇಳಿರ್ತೀರಾ ಅಥವಾ ಇಲ್ಲಿ ಹೇಳ್ಬಾರ್ದು ಅಂತ? ಯಾರು ಇಲ್ಲ. ನಾನು ಇವ್ರು ಮಧ್ಯಾಹ್ನ ನೀವು ನಂಬೇಡಿ, ಇದು ತಾಯಣೆ ಕೇಳಿ ಅಂತ ಹೇಳ್ತಾರೆ. ಅಪಸ್ಯ ಸುಳ್ಳು ಅಂತ ಗೊತ್ತಾಗಿಲ್ವಾ? ಇಲ್ಲೂ ನೋಡಿ ಈಗಲೂ ಸುಳ್ಳು ಹೇಳ್ತಾ ತಿರ್ಗಾ. ದಟ್ ಇಸ್ ಸಮಥಿಂಗ್ ದಟ್ ಐ ಆಮ್ ವೆರಿ ಅಗೇನ್ಸ್ಟ್. ನಾನು ಹೌದು ನಿಜವಾಗ್ಲು ನಾನು ಏನಾರು ಇದ್ರೂ ನಿಜ ಹೇಳ್ಬಿಟ್ಟು ಒಪ್ಕೋತೀನಿ, ಬಟ್ ನಾನು ಸುಳ್ಳು ಹೇಳಲ್ಲ. ತುಂಬಾ ರೇರ್. ನನಗೆ ನೆನಪಿಲ್ಲ ನಾನು ಪ್ರೀವಿಯಸ್. ಇಲ್ಲ ಇವಾಗ ಶೂಟಿಂಗ್ ಸತ್ಯ ಹೇಳೋದು ತುಂಬಾ ರೇರು ಅಂತ ಹೇಳಿ. ಮಧ್ಯಾಹ್ನದಿಂದ ಸತ್ಯ ಹೇಳಿದ್ವಿ, ಇವಾಗ ಗಂಟ ಸುಳ್ಳು ಹೇಳ್ತಾರೆ. ಇವಾಗ ಗಂಟ ಸುಳ್ಳು ಹೇಳಲ್ಲ. ಸುಳ್ಳೆ ಇದುವರೆಗೂ ಸುಳ್ಳೆ ಹೇಳಿಲ್ವಾ? ಹಂಗಿಲ್ಲ, ಇದುವರೆಗೂ ಹೇಳಿದ್ದೀನಿ ಎಷ್ಟೊಂದು, ಬಟ್ ಸುಳ್ಳುಗಳು ಫ್ರೀಕ್ವೆಂಟ್ ಆಗಿ ಹೇಳಲ್ಲ. ಸರ್ ಇವಾಗ ಒಂದು ಧನ್ವೀರ್ ಸರ್ ಬಗ್ಗೆ ಒಂದು 2 ಸತ್ಯ 2 ಸುಳ್ಳು. 2 ಸತ್ಯ 2 ಸುಳ್ಳು. ಯಾಕೆ ಈಸಿ ಅನ್ಸುತ್ತೆ, ಒಂದು 3 ಕೊಟ್ಬಿಡೋಣ. ಅಯ್ಯೋ ಎಷ್ಟೊಂದು ಜಾಸ್ತಿ ಆಯ್ತು. ಅಲ್ಲ ಸತ್ಯ ಹೇಳಕ್ಕೆ ಯೋಚನೆ ಮಾಡ್ತಿದ್ದೀರಾ, ಸುಳ್ಳು ಹೇಳಕ್ಕೆ? ಸುಳ್ಳು ಹೇಳಕ್ಕೆ ಅವ್ರಿಗೊಬ್ರು ಸೀಕ್ರೆಟ್ ಹೇಳಿ ಬರ್ಲಿ ಫ್ರೆಂಡ್ ಇದ್ದಾರೆ. ಮತ್ತೆ ಧನ್ವೀರ್ ಅವ್ರು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ. ಇದು ಸತ್ಯನ ಸುಳ್ಳು ಹೇಳ್ತಾರದು? 4 ಅಂದ್ರೆ ನೀವು ಕಂಡಿಡಿ ಅಲ್ವಾ, ನಾನು ನೀವು ಕಂಡಿಡಿತೀರಾ? ಓ ನೋಡೋಣ, ನಿಮ್ಗೆ ಕೆಲಸ ಆಂಕರು ಆಗೋದು ನೋಡಿ, ನಿಮ್ ಕೆಲಸನೂ ತಗೊಂಡ್ಬಿಟ್ರು ಅವ್ರು ನೋಡಿ. ಅವ್ರು ಹೇಳಿದ್ರು 2 ಸತ್ಯ 2 ಸುಳ್ಳು ಅವ್ರ ಬಗ್ಗೆ ಹೇಳಿ ಅಂತ. 2 ಸತ್ಯ ಅಂದ್ರೆ ಫಸ್ಟ್ ಸತ್ಯ ಇಸ್ ಅವ್ರು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ, ನೀವು ಟ್ರೈ ಮಾಡಿಸ್ಬೇಕು ಇಂಟರ್ವ್ಯೂ ಮುಗಿದ್ರೊಳಗಡೆ. ಇನ್ನೊಂದು ಸತ್ಯ ಇಸ್ ಅ ಸ್ವೀಟ್ ಚಿಲ್ ಬಾಯ್. ಅಂದ್ರೆ ಅವ್ರು ಕಾಣೋಷ್ಟು ರೂಡ್. ಸುಳ್ಳು ಹೇಳ್ತಾರೆ ನಮ್ಮ ತಾಯಣ್ಣ ಈ ರೇಂಜ್ ಸುಳ್ಳು ಹೇಳ್ತಾರೆ ಗೊತ್ತಿಲ್ಲ. ಯಾಲ ಒಂದ್ ನಿಮಿಷ ಯಾವಾಗ ಹಾಡು ಹಾಡೋದು ನೋಡಿದ್ದೀರ ನೀವು? ನಾನು ನೀವು ನಿಜವಾಗ್ಲೂ ಚೆನ್ನಾಗಿ ಹಾಡಿರ್ತೀರಾ, ಇಲ್ಲಿ ನೋಡಿದ್ರ ಅವ ಸಾಂಗ್ ಇದ್ರಲ್ಲಿ ನೀವು ಗುಣಗ್ತಾ ಇರಿ. ನಾನು ನಿಮ್ಮನ್ನ ಕೇಳಿ ಈ ಸಾಂಗ್ ಆಗುವಾಗ ಆ ವೈಟ್ ಡ್ರೆಸ್ ಸೀಕ್ವೆನ್ಸ್ ಬರುತ್ತಲ್ಲ, ನೀವು ಅವಾಗ ಹಾಡು ಹೇಳ್ತಾ ಇದ್ರಿ. ನಾನು ಅವಾಗ ಕೇಳ್ದೆ ನಿಮ್ಮನ್ನ ಕೂಡ, ಇವಾಗ ಒಂದು ಹಾಡಿಸ್ಬಿಡೋಣ. ತುಂಬಾ ರಾಗಬದ್ಧ. ನಾನು ಸಿಂಗಲ್ ಲೆವೆಲ್ಗೆ ಹಾಡ್ತಾರೆ ಅಂತ ಹೇಳ್ತಲ್ಲ, ಬಟ್ ಶ್ರುತಿ ಎಲ್ಲ ಹಿಡಿತಾರೆ ಚೆನ್ನಾಗಿ. ಹೌದಾ? ಯಾರು ಸರ್ ಶ್ರುತಿ? ಗೊತ್ತಿಲ್ಲ ಯಾರು ಹಿಡಿದವ್ರು, ಯಾರಮ್ಮ ಶ್ರುತಿ ಹೇಳಿ? ಶ್ರುತಿ ಇಲ್ಲ, ಶ್ರುತಿ. 2 ಸತ್ಯ ಆಯ್ತು, ಸುಳ್ಳು ಹೇಳಿ. ಸುಳ್ಳು ಧನ್ವೀರ್ ಅವ್ರ ಬಗ್ಗೆ ಹೇಳೋದು ಸುಳ್ಳು. ಅವ್ರು ಬಿಟ್ರೆ ಇವಾಗ ನೀವು ಇಷ್ಟೊಂದನ ಮಾತಾಡಿದೆಲ್ಲ ಸುಳ್ಳು ಅಂದ್ಬಿಡ್ತಾರೆ. ಸುಳ್ಳು ಹೇಳೋದು ಅಲ್ಲ ಬೇರೆ. ಅಲ್ಲ ಸುಳ್ಳು ಹೇಳಿ ಇಷ್ಟು ಕಷ್ಟ ಆಗ್ತಿದ್ಯಾ? ನಂಗೆ ಯಾಕೋ ಇದೇ ಸುಳ್ಳು ಅನ್ನಿಸ್ತಿದೆಯಪ್ಪ. ನಿಮ್ ಪ್ರಕಾರ ಏನು ನಾವು ಗೊತ್ತಾಗ್ತಿಲ್ಲ. ನಿಮ್ ಪ್ರಕಾರ ಏನು ಅಲ್ಲ ಸುಳ್ಳು ಏನು ಹೇಳ್ಬಿಡ್ಬೋದು, ಅದು ಇದು ಅಂದ್ರೆ ನೀವು ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಬೋದು. ಅಭ್ಯಾಸ ಆಗ್ಬಿಡಿ, ರೂಢಿಯಾಗಿ ಚೆನ್ನಾಗಿ ಹೇಳಿ 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 ಗೊತ್ತಾಗ್ತಲ್ಲ. ಸುಳ್ಳು ಏನು ಗೊತ್ತಾಗ್ತಾ ಇಲ್ಲ. ಇವಾಗ ಅವ್ರು ನಾನು ಒಂದು ಎಕ್ಸಾಂಪಲ್ ಕೊಡಲ್ಲ, ಅವ್ರು ಹೇಳ್ತಾ ಇದ್ರು ಇವಾಗ ಈ ಸಿನಿಮಾನೇ ಲವ್ ಈ ಥರ ಎಲ್ಲ ಹೇಳ್ತಾ ಇದ್ರಲ್ಲ, ಸೊ ಹೇಳ್ಬೋದಿತ್ತು ಒಂದು ಇಬ್ರು ಹುಡುಗಿನ ಲವ್ ಮಾಡ್ತಿದ್ದಾರೆ ಇಲ್ಲಿ ತಮ್ಲೈನ್ ಹೇಳಿದ್ರು ನನಗೆ. ಇವಾಗ ಯಾಕೋ ಕ್ಯಾಮ್ರಾ ನಾನು ಹೇಳಿದ್ಮೇಲೆ ಹೇಳೋದಲ್ಲ ಮ್ಯಾಮ್. ಅರ್ಥ ಆಯ್ತಾ ನಿಮ್ಗೇನೆ?
ಗೊತ್ತಿಲ್ಲ ನನಗೆ, ಅಂದರೆ ಏನು ಹುಟ್ಟಾಕ ಗೊತ್ತಾಗ್ತಾ ಇಲ್ಲ. ಸರ್ ಸೇಮ್ ಕ್ವಶನ್, ಹ್ಞೂ ನೀವೆರಡು ಸತ್ಯ ಮೇಡಮ್ ಬಗ್ಗೆ, ಸುಳ್ಳು 2. ಅವ್ರು ಮಧ್ಯಾಹ್ನದಿಂದ ಹೇಳಿರೋದೆಲ್ಲ ಸುಳ್ಳು ಎಲ್ಲಿಗಂಟನೋ ಒಂದು ಸತ್ಯ, ಇನ್ನೊಂದು ಮಾತಾಡಿದ್ದಲ್ಲ ಸಿನಿಮಾ ಬಗ್ಗೆ ನೋಡಿ, ಸಿನಿಮಾದ ಬಿಟ್ಟು ಬೇರೆ ಹೇಳಿದೆಲ್ಲ ಸುಳ್ಳು ಎಲ್ಲಿಗಂಟನೋ. ಮರ ಸುತ್ತಿದಂತೂ ದೊಡ್ಡ ಸುಳ್ಳು. ಕಾಪಿ ಮಾಡಿದ್ದು. ಹೇಳ್ತಾರೆ ಇಲ್ಲ ನಾನು ಹೇಳ್ದ, ಸುಳ್ಳು ಅಂದ್ರೆ ನಾನು ಸುಳ್ಳು ಅಂದಿಲ್ಲ ಅದನ್ನ, ಅದು ಕಾಪಿ ಮಾಡಿರೋದು ಅಂತ ಹೇಳ್ತಾರೆ. ಅವರು ಸುಳ್ಳು ಸತ್ಯ ಅಷ್ಟೇ ಹೇಳ್ತಾರೆ. ಅದನ್ನೇ ಸತ್ಯ, ಅದನ್ನ ಹೇಳ್ತಾ ಇದೀನಲ್ಲ. ಮಧ್ಯಾಹ್ನದ ಹೇಳಿರೋದೆಲ್ಲ ಸಿನಿಮಾ ಹೊರತುಪಡಿಸಿ ಇನ್ನೆಲ್ಲ ಸುಳ್ಳೆ. ಆಕ್ಚುಲಿ ಅವ್ರು ನನಗೆ ಹೇಳ್ತಾರಲ್ಲ, ಅವರು ಸೀಸನ್ ಚೆನ್ನಾಗಿ ಆಡಾಡ್ತಾರೆ ಅವರು. ಇವಾಗ ಯಾರು ಹಾಡು ಹೇಳ್ತಾರೆ? ಅವರೇ ನಿಜ, ಸುಳ್ಳಲ್ಲ, ಸತ್ಯನ ಅದು. ಸತ್ಯ. ಸತ್ಯ. ಒಂದು ಸುಳ್ಳು ಒಂದು ಸತ್ಯ ಆಯ್ತು. ಇವಾಗ ಸಾಂಗ್ ಹಾಡ್ಸೋಣ, ಯಾರು ಹಾಡ್ತೀರಾ ಇಬ್ರಲ್ಲಿ? ಫೈನಲ್ ಫಿಕ್ಸ್ ಆಗಿ ಸರ್. ಆಕ್ಚುಲಿ ಸರ್ ನೀವು ಹಾಡಿದ್ರು ಚೆನ್ನಾಗಿರುತ್ತೆ ಜೊತೆಲಿ ಇಬ್ರು. ಬೇಡ, ನಮ್ದಿಲ್ಲ ಮೇಡಮ್. ಯಾರು ನಮ್ಮ ಮ್ಯೂಸಿಕ್ ನಾವು ಅಲ್ಲಿ ಮಾಡ್ಬೇಕಾದ್ರೆ ನಾವು ಆಡ್ಕೊಂಡೆ ತಪ್ಪ. ಇವ್ರು ಅದನ್ನೇ ನಾನೇನೋ ಯಾವ್ದೋ ರೇಂಜ್ ಸಿಂಗರ್, ಒಳ್ಳೆ ಸಿಂಗರ್ ಅಂತ. ಸರ್ ಅಲ್ಲ ಟ್ರೈ ಸಂಚಿತ ಹೆಗ್ಡೆ ತರ ಹಾಡ್ತಾರೆ ಹೇಳ್ತಾ ಇರೋದು. ಶ್ರುತಿ ಕಿತ್ತೋಗಿರೋಂತರ ಆಡ್ತಾ ಇದೆಯಾ ಅಂತ ತಾನೇ. ಸಂಚಿತ ಹೆಗ್ಡೆ ಅದ್ ಯಾಕೆ ಹೇಳ್ಬೇಕು? ಬೇಕು ಅಂದಿರಲ್ಲ ಮಾಡ್ತೀವಿ. ಎಂತ ನಾನು ಸುಳ್ಳು ನೀವು ಚೆನ್ನಾಗಿ ಆಡ್ತೀರಾ ಅಂತ ನನಗೆ ಅವಾರ್ಡ್ ಸಿಗುತ್ತಾ ಅಲ್ವಾ? ನೋಡಿ ಸರ್ ನೀವು ಚೆನ್ನಾಗಿ ಆಡ್ತೀರಾ ಅಂತ ಹೇಳಿ ನಾನು ಒಂದು ಹಾಡಿ ಮಟ್ಟಕ್ಕೆ ಶ್ರುತಿ ಹಿಡಿತೀನಿ. ನೀವು ಶ್ರುತಿ ಹಿಡಿತೀರಾ? ಸರಿ ಹಾಡಿ ಆಡ್ಬೇಕಂತ. ಏನ್ ಸಾಂಗ್ ಆಡೋದು? ಹಾಡಿ ಮ್ಯಾಮ್. ಅಯ್ಯೋ ಕಷ್ಟ ಇದೆ ಸಾಂಗ್, ಅದು ಸಂಚಿತಗಳೆಲ್ಲ ಅಂತೆಲ್ಲ ಆಡಿದೆ. ಆ ಥರ ಸಾಂಗ್ ಎಲ್ಲ ಬರೋದು ಈಸಿ ಆಗಿರೋದು ಬರುತ್ತೆ. ಮೊದಲನೇ ಮಾತು ಬೇಡ, ನಿಮ್ಗೆ ಯಾವ್ದು ಇಷ್ಟ ಅದೇ ಹಾಡಿ. ಅಷ್ಟೊಂದು ಯಾಕೆ ಇದು ಮಾಡ್ಕೊಂಡು ಆಡ್ತೀವಿ? ಯಾವ್ದು ಇಷ್ಟ ಯಾವ್ದಾಗುತ್ತೆ? ನೀವು ಯಾವಾಗಲೂ ಗುನ್ಗೋ ಸಾಂಗ್. ಇವಾಗ ನಾನು ಹೇಳೋದನ್ನ 5 ಟೈಮ್ಸು ಸ್ಪೀಡಾಗಿ ರಿಪೀಟ್ ಮಾಡಬೇಕು, ಓಕೆನಾ? ಹಸು 2, ಎಮ್ಮೆ 2, ಕರು 2, ಕರು ಮರಿ 2. ನೋಡಿ ರಿಪೀಟ್ ಮಾಡಿ. ಹಸು 2, ಎಮ್ಮೆ 2, ಕರು 2, ಕರು ಮರಿ 2. ಹಸು 2, ಎಮ್ಮೆ 2, ಕರು 2, ಕರು ಮರಿ 2. ಹಸು 2, ಎಮ್ಮೆ 2, ಕರು 2, ಕರು ಮರಿ 2. ಮೇಡಮ್ ಕರು ಮರಿ ಎಲ್ಲಿ ಮೇಡಮ್ ಬರ್ತದೆ? ಸರ್ ಟಂಗ್ ಟ್ವಿಸ್ಟರ್ ಸರ್, ಏನ್ ಬೇಕಾದ್ರೂ ಹೇಳ್ಬೋದು. ಹಸು 2, ಎಮ್ಮೆ 2, ಕರು 2, ಕರು ಮರಿ 2. ಹಸು 2, ಎಮ್ಮೆ 2, ಕರು 2, ಕರು ಮರಿ 2. ಹಸು 2, ಕರು ಒಂದೋಯ್ತು. ನೆಕ್ಸ್ಟ್ ಇನ್ನೊಂದ್ಸರಿ. ಹಸು 2, ಎಮ್ಮೆ 2, ಕರು 2, ಕರು ಮರಿ 2. ಹಸು 2, ಎಮ್ಮೆ 2, ಕರು 2, ಕರು ಮರಿ 2. ಹಸು 2, ಎಮ್ಮೆ 2, ಕರು 2, ಕರು ಮರಿ 2. ಹೋಯ್ತು ಸರ್. ಹಸು 2, ಎಮ್ಮೆ 2, ಕರು 2, ಕರು ಮರಿ 2. ಹಸು 2, ಎಮ್ಮೆ 2, ಕರು 2, ಕರು ಮರಿ 2. ಹಸು 2, ಎಮ್ಮೆ 2, ಕರು 2, ಕರು ಮರಿ 2. ಹಸು 2, ಎಮ್ಮೆ 2, ಕರು 2, ಕರು ಮರಿ 2. ಹಸು 2, ಎಮ್ಮೆ 2, ಕರು 2, ಕರು ಮರಿ 2. ಹೌದೌದು. ಸೊ ಓಕೆ, ಫೈನಲಿ ಇದೇ ಫೆಬ್ರವರಿ 27ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಡಿಯನ್ಸ್ಗೆ ಏನು ಹೇಳ್ತೀರಾ? ಏನಿಲ್ಲ ಮ್ಯಾಮ್, ಫೆಬ್ರವರಿ 27ನೇ ತಾರೀಕು ರಾಜ್ಯಾದ್ಯಂತ ಹತ್ತಿರದ ಚಿತ್ರಮಂದಿರಗಳಲ್ಲಿ ನಮ್ಮ ಹಯಗ್ರೀವ ಚಿತ್ರ ರಿಲೀಸ್ ಆಗ್ತಿದೆ. ಇಷ್ಟು ದಿನ ನನ್ನೆಲ್ಲ ಚಿತ್ರಗಳಿಗೂ ತೋರಿಸ್ಕೊಂಬಂದಂಥ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಹಯಗ್ರೀವ ನನ್ನ 5ನೇ ಚಿತ್ರ. ಅದೇ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ನಮ್ಮ ಇಡೀ ಹಯಗ್ರೀವ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಆದಷ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಪೈರಸಿ ಅನ್ನೋದನ್ನ ದಯವಿಟ್ಟು ನಿಲ್ಲಿಸಿ. ಇದೇ 27ಕ್ಕೆ ಬೇಡ ಸುಳ್ಳಕ್ಕೆ ಕಾಪಿ ಪೇಸ್ಟ್ ಅಷ್ಟೇ. ಕಟ್ ಕಾಪಿ ಪೇಸ್ಟ್ ಎಲ್ಲದಕ್ಕೂ ಹಿಂಗೆ ಹೇಳಿರೋದು, ಸುಮ್ಮನೆ ಇವಾಗ ಮಾತ್ರ ಏನು ಹೇಳಬೇಕು ಅಂತ ಹೇಳ್ತಿರೋದು. ಕಟ್ ಕಾಪಿ ಪೇಸ್ಟ್ ಎಲ್ಲ ಸರೇ ಹೇಳ್ಬಿಟ್ಟು. ಸೊ ಫೆಬ್ರವರಿ 27ಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮಗೂ ಮತ್ತು ನಿಮ್ಮ ಸಿನಿಮಾಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.